ವೇದವಾಕ್ಯವನ್ನೆಲ್ಲ ಮೋಹದಿಂದ ನಡೆದಿ ಬೋಧಿಸುವ ಜನರ ಬೇಗ ಮತಿ ಕೆಡಿಸಿರುವ ಸಾರು ನಿಜ ಗುಡಿಗೆ ಮಣಿಯುವೆನೋ ಸಾರು ನಿಜ ಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಣ ಒಳಗಿಸುವ ಸುಜನರಿಗೆ ನಿತ್ಯ ನಂಬಿಸುವೆನೋ ಸುಜನರಿಗೆ ನಿತ್ಯ ನಂಬಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನಕನಪ್ಪೆ ಸಿದ್ಧಾರೂಢರಿಗೆ ನಕನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಸುತ್ತಲಿರ್ಪರೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶೃಂಗಗಜ್ಜನೆ ಬಾಳ ಕೇಳಿದ ಬಳಿಕ ಭೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जोर एको जैसे जगदादि जगद्गुरु अद्वैत सार्वभौम सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನ ದಾಸೋಹಿ ನಿರನಿಷ್ಠುರವಾದಿ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 12ನೇ ಅಧ್ಯಾಯದ 8ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಯಾವ ಮಂಗಮರಿ ನ್ಯಾಯದಂತೆ ಬೆಕ್ಕು ತನ್ನ ಮರಿಯನ್ನು ತಾನೇ ಕಟ್ಟಿಕೊಂಡು ಬೇಕಾದ ಕಳಕ್ಕೆ ಸಾಗ್ತದೆ. ಅಲ್ಲಿ ಬೆಕ್ಕಿನ ಮರಿಯ ಜವಾಬ್ದಾರಿ ಏನಿಲ್ಲ ನೋಡ್ರಿ. ಬೆಕ್ಕಿನ ಮರಿ ಜವಾಬ್ದಾರಿ ಇಲ್ಲ, ಬೆಕ್ಕಿನ ಜವಾಬ್ದಾರ ಅಂದರೆ ತಾಯಿಯ ಜವಾಬ್ದಾರ ಅಂತ. ಅದರಂತೆ ಇಲ್ಲಿ ಕೂಡ ನಮ್ಮ ಮನಸ್ಸು ಯಾವಾಗಲೂ ಭಗವಂತನಲ್ಲಿ ಸ್ಥಿರ ಆಯಿತು, ಬುದ್ಧಿಯಲ್ಲಿ ನಿಂತಿತು ಅಂದರೆ ಆವಾಗ ನಮ್ಮ ಕೆಲಸ ಏನಿಲ್ಲ, ಭಗವಂತನೇ ಎಲ್ಲ ಕಡೆ ಕರೆದುಕೊಂಡು ಹೋಗುವವನು ಅವನೇ, ಕರೆದುಕೊಂಡು ಬರುವವನು ಅವನೇ, ಸರ್ವ ಕಾರ್ಯಗಳನ್ನು ಮಾಡುವವನು ಭಗವಂತನೇ ವಿನಃ ಅರ್ಥಾತ್
ಗುರುವಿನಲ್ಲಿ ಮನಸ್ಸನ್ನು ಇಟ್ಟಂಥ ವ್ಯಕ್ತಿಗಳಿಗೆ ಆತನ ಎಲ್ಲ ಆಗು ಹೋಗುಗಳನ್ನು ಬೆಕ್ಕಿನ ಮರಿಯ ಆಗು ಹೋಗುಗಳು ಅಂತ ಏನಿಲ್ಲ. ಅದೇ ರೀತಿ ಶಿಷ್ಯನಿಗೆ ನಾನು ಅದು ಆಗಬೇಕು ಇದು ಆಗಬೇಕಂತೇನಿಲ್ಲ. ನಿನಗೇನು ಆಗಬೇಕು ಅನ್ನುವುದನ್ನು ಆ ಗುರುನಾಥನೇ ರಕ್ಷಣೆ ಮಾಡುತ್ತಾನೆ ಅಂತ ಅರ್ಥ. ಅಂದರೆ ಗುರುವಿಗೆ ವೇದಾಂತ ಶಾಸ್ತ್ರಗಳು ಎಷ್ಟು ಮಹತ್ವ ಕೊಟ್ಟವು ಅಂದರೆ ಬೇರೆ ಯಾವ ಶಾಸ್ತ್ರಗಳು ಗುರುವಿಗೆ ಮಹತ್ವ ಕೊಟ್ಟಂತೆ ಯಾವು ಕೊಟ್ಟಿಲ್ಲ ನೋಡ್ರಿ. ವೇದಾಂತ ಶಾಸ್ತ್ರಗಳೇ ಮಾತ್ರ ಗುರುವಿಗೆ ಮಹತ್ವವನ್ನು ಕೊಟ್ಟು, ಯಾಕಂದರೆ ಅಂಥ ಸಾಮರ್ಥ್ಯ ಶಕ್ತಿ ಆದಂತ ಅರ್ಥ ಮಾಡಬೇಕು. ಅದರಂತೆ ನಮಗೇನು ಬೇಕಾಗ್ಯದ ಅಂದರೆ ಸುಖ ಬೇಕಾಗ್ಯದ. ಹಾಗಾಗಿ ಆ ಸುಖದ ಕಡೆ ಭಗವಂತನೇ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ನಮ್ಮ ಗಮ್ಯಸ್ಥಾನ ಅಂದರೆ ಸ್ಥಿರ ಮುಕ್ತಿ, ಸ್ಥಿರವಾದ ನೆಲೆ ಪ್ರಾಪ್ತಿಯಾಗ್ತದ ಅಂತ ಇಲ್ಲಿ ಹೇಳ್ತಾ ಬಂದರು. ಮುಂದಿನ 8ನೇ ಶ್ಲೋಕದಲ್ಲಿ ಮೈಯೇವ ಮನಃ ಅದ್ದತ್ಸೌ ವಾಯಿ ಬುದ್ಧಿಂ ನಿವಶಿಷ್ಯಸಿ ಮಯಿ ಏವ ಅಥ ಊರ್ಧ್ವಮಂ ನ ಸಂಶಯ ಅಂದರು. ಯಾರು ನನ್ನಲ್ಲಿಯ ಮನಸ್ಸನ್ನು ಕೇಂದ್ರೀಕರಿಸಿ, ಮನಸ್ಸು ಹೋಗಬೇಕಾದ್ರೆ ಅದರ ಜೊತೆಯಲ್ಲಿ ಬುದ್ಧಿಯ ಸಹಿತವಾಗಿ ಮನಸ್ಸು ಹೋಗಬೇಕು. ಬುದ್ಧಿಯ ಸಹಿತವಾಗಿ, ಬುದ್ಧಿ ರಹಿತವಾಗಿ ಮನಸ್ಸು ಹೋಯ್ತಿಲ್ಲ, ಅದು ಅನಾಹುತಕ್ಕೆ ಗುರಿಯಾಗ್ತದೆ, ಅಸಮಾಧಾನಕ್ಕೆ ಗುರಿಯಾಗ್ತದೆ. ಯಾಕಂದರೆ ನಿಶ್ಚಯ ಮಾಡುವಂಥ ಬುದ್ಧಿನೇ ಇಲ್ಲಲ್ಲ. ಮನೇಲಿ ಯಜಮಾನ ಹುಡುಗ ಹೇಳಿದ ಸ್ವಲ್ಪ ಹೊರಗೆ ಹೋಗಿ ಬಾ ಅಂತ ಹೇಳಿದ, ಅವನಷ್ಟೇ ಕೇಳಿದ, ಇಂಥಲ್ಲಿಗೆ ಹೋಗಂತ ಹೇಳಿದ್ದನ್ನು ಮರ್ತವನು. ಹೋಗಂತ ಹೇಳೋಣ ಅಂತೇಳಿ ಹೊರಗೆ ಹೋದ. ಊರೆಲ್ಲ ತೆಗಿ ಸಾಯಂಕಾಲ ಮನೆಗೆ ಬಂದ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ, ಊರೆಲ್ಲ ತಿರುಗಿ ಬಂದೆ ಅಂದ. ಅಲ್ಲೋ ಬುದ್ಧಿ ಹೇಳಿ, ನಾನು ಇಂಥಲ್ಲಿಗೆ ಹೋಗಂತ ಹೇಳಿನಿ, ನಾ ಹೇಳಿದ್ದೆಲ್ಲಿ, ನೀವು ಹೋದದ್ದೆಲ್ಲಿ, ಛೇ ನಿನ್ನಂಥ ಮೂರ್ಖ ಇಲ್ಲ ಅಂತಾರಲ್ಲ. ಅದಕ್ಕೆ ಇಲ್ಲಿ ನಮ್ಮ ಮನಸ್ಸಿನ ಅಂತರಂಗದಲ್ಲಿ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವುದು ಯಾರು ಅಂದ್ರೆ ಬುದ್ಧಿ ಅಂತ. ಆ ಯಾವ ಬುದ್ಧಿ ನಿಶ್ಚಯ ಮಾಡದ ಆ ಕಡೆ ಹೋಗ್ಬೇಕಲ್ಲ. ಅದರಂತೆ ನೀನು ನನ್ನಲ್ಲಿ ಬುದ್ಧಿ ಸಹಿತವಾಗಿ ಶಾಶ್ವತವಾಗಿ ನೀನು ಅವಸ್ಥೆ ಅಂದರೆ ವಾಸವನ್ನು ಮಾಡು ಅಂತ. ಯಾಕಂದರೆ ಮನಸ್ಸಿಂದು ಒಂದು ಕಾರ್ಯ ಆದರೆ ಬುದ್ಧಿದು ಮತ್ತೊಂದು ಕಾರ್ಯ. ಬುದ್ಧಿ ಏನು ಮಾಡ್ತಂದ್ರೆ ಅಭಿಮಾನ ವೃತ್ತಿಯಿಂದ ಕೂಡಿರ್ತದೆ. ಬುದ್ಧಿಯಲ್ಲಿ ಅಹಂಕಾರ ಅಥವಾ ಅಭಿಮಾನ, ಆ ಅಭಿಮಾನ ಎಲ್ಲಿವರೆಗೂ ನಮ್ಮಲ್ಲಿ ಇರುತ್ತದ ಅಲ್ಲಿವರೆಗೂ ಭಗವತ್ ಪ್ರಾಪ್ತಿಯನ್ನೇ ನಾವು ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ ಆಗ್ತದೆ. ಯಾಕಂದರೆ ಅದು ನಮ್ಮಲ್ಲಿರುವಂಥ ನಿನ್ನಲ್ಲಿ ನೀನೇ ಭಗವಂತ ಪರಮಾತ್ಮ ಅಂತ ಅಲ್ಲಿಂದ ಇಲ್ಲಿವರೆಗೂ ಕೇಳಿದರೂ ಕೂಡ ಮತ್ತೆ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಮೇಲೆ ಅಹಮತ್ವ ಮಮತ್ವವನ್ನು ಉಂಟು ಮಾಡ್ತದೆ. ಶರೀರ ಏನು ಮಾಡ್ತದೆ? ನಾನು ನನ್ನದು ಅನ್ನುವ ಮಮಕಾರಕ್ಕೆ ಮೋಹಕ್ಕೆ ಉತ್ಪತ್ತಿಯಾಗಿ ಅದೇನು ಮಾಡ್ತೀರಿ ಅಂದರೆ ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತದೆ. ಜ್ಞಾನಕ್ಕೆ ಪ್ರತಿಬಂಧಕ, ಒಳಗಿನವ ಬಹಳ ಪ್ರತಿಬಂಧಕ. ನೀ ಯಾಕೋ ಯಜಮಾನ ನಿನಗೇನು ಚಿಂತೆ ಮಾಡ್ತಲ್ಲ, ಕಾರಣ ಏನಂದರೆ ಇಲ್ಲಪ್ಪ ನನ್ನ ಮನೆಗೆ ಬಹಳ ಪ್ರತಿಬಂಧಕ ಅದ ಅಂತ ಹೇಳ್ತೀವಿಲ್ಲ. ಅವರು ಹೊರಗೆ ನಿನಗೆ ಪ್ರತಿಬಂಧಕ ಆದಂತ ಯಾರು ಹೇಳಂಗಿಲ್ಲ.
ಮನೆಯಲ್ಲಿ ಪ್ರತಿಬಂಧಕ. ಹೊರಗಿನವರ ಪ್ರತಿಬಂಧಕವನ್ನ ಸರಳವಾಗಿ ದಾಟಿ ಬರುವುದು. ಆದರೆ ಮನೆಯೊಳಗಿನವರ ಪ್ರತಿಬಂಧಕ್ಕಿತ್ತಂದ್ರೆ ಅಷ್ಟು ಸರಳವಾಗಿ ಬರ್ಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಬುದ್ಧಿಯಲ್ಲಿ ಇರುವಂತ ಅಹಮತ್ವ ಮಮತ್ವ ಅನ್ನೋದು ಎಲ್ಲಿವರೆಗೆ ಆದಂದ್ರೆ ಅಲ್ಲಿವರೆಗೂ ನಿನ್ನ ಜ್ಞಾನಕ್ಕೆ ಪ್ರತಿಬಂಧಕ. ಮನೆಯವರೇ ನನಗೆ ಪ್ರತಿಬಂಧಕ. ಹೊರಗಿನವ್ರು ಯಾರಲ್ಲಪ್ಪ, ನಮ್ಮ ಮನೆಯೊಳವ್ರು ಅಂತೀವಿಲ್ಲ. ಅದ್ರಂಗ ನಮ್ಮ ಜ್ಞಾನಕ್ಕೆ ಪ್ರತಿಬಂಧಕ ಹೊರಗಿನವ್ರು ಯಾರು ಮಾಡಿಲ್ಲ. ಸುಮ್ಮನೆ ನಮಗೆ ಸಾಧನೆ ಮಾಡಲಾರ್ದ ಹೊರಗಿನವರ ಮೇಲೆ ಆರೋಪ ಮಾಡ್ತೀವಿ. ಹಾಗಾಗಿ ದೇಹ ಅಭಿಮಾನ ಪಾಶೇನ ಚಿರಂ ಬದ್ಧೋ ಅಶಿಪುತ್ರಕ ಅಂತ ಇದು ಮಾನವೆಂಬ ಪಾಶದಿಂದ ಅಂದ್ರು. ಬಹುಕಾಲದಿಂದ ಬದ್ಧನಾಗಿರುವೆ ಎಂದು ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಒಂದು ಸಲ ಹೇಳ್ತಾರೆ. ನಾವು ಎಷ್ಟು ಬದ್ಧರಾಗಿವಿ ಅಂದ್ರೆ ಜನ್ಮ ಜನ್ಮಾಂತರದಿಂದ ಬದ್ಧರಾಗಿವಿ. ಒಂದು ಸಲ ಜನಕ ಚಕ್ರವರ್ತಿ ಅಷ್ಟಾವಕ್ರನಲ್ಲಿ ಹೋಗಿ ಯಾವ ಒಂದು ಅನ್ನುವುದೇನ ಒಂದು ಅಷ್ಟೇ, ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅನ್ನುವಂಥದ್ದೇನದ ಅಂಥ ಬ್ರಹ್ಮಜ್ಞಾನವನ್ನು ಬೋಧಿಸಬೇಕು ಅಂತ ಜನಕ ಮಹಾರಾಜ ಅಷ್ಟಾವಕ್ರ ಮುನಿಗಳಲ್ಲಿ ಪ್ರಾರ್ಥನೆ ಮಾಡಿದರು. ನಮಗೆ ಹೇಳಿಕೊಡ್ರಿ. ಆಗ ನಿತ್ಯವಾದ ಬ್ರಹ್ಮಜ್ಞಾನ ವಿದ್ಯೆಯನ್ನ ನಾನು ನಿನಗೆ ಬೋಧಿಸ್ತೀನಿ, ಇಲ್ಲಂತಲ್ಲ. ಆದರೆ ಗುರು ಕಾಣಿಕೆಯಾಗಿ ನನಗೆ ನೀನು ಏನನ್ನ ಸಲ್ಲಿಸುತ್ತಿದ್ದಿ ಅಂತ ಕೇಳಿದ. ಆವಾಗ ಹೇಳಿದ, ವಿಚಾರ ಮಾಡಿದ, ಇವನು ಬ್ರಹ್ಮವಿದ್ಯೆಯನ್ನು ಪಡಿಬೇಕಾದ್ರೆ ಯಾವ ದಕ್ಷಿಣೆಯನ್ನು ಕೊಡಬಹುದು ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಅಷ್ಟಾವಕ್ರ ಮುನಿಗಳು ಕೇಳಿದ್ರು. ಯಾಕಂದ್ರೆ ಇವನು ರಾಜ ಚಕ್ರವರ್ತಿ, ರಾಜ್ಯ ಕೊಡ್ತಾನೋ, ಹೋಬಳಿ ಕೊಡ್ತಾನೋ, ಬೆಳ್ಳಿ ಕೊಡ್ತಾನೋ, ಬಂಗಾರ ಕೊಡ್ತಾನೋ, ಏನನ್ನ ಕಾಣಿಕೆ ಕೊಡಬಹುದು ಅಂತ ವಿಚಾರದಲ್ಲಿದ್ದ. ಆವಾಗ ವಿಚಾರ ಮಾಡಿದ ಜನಕ ಮಹಾರಾಜ, ಗುರುದಕ್ಷಿಣೆಯಾಗಿ ನನ್ನನ್ನು ಕೇಳಿದಾಗ ನಾನು ಕೊಡುವಂತ ದಕ್ಷಿಣೆ ಎಲ್ಲವೂ ಅನಿತ್ಯವಾದ ವಸ್ತುಗಳಾಗ್ತವೆ. ಎಲ್ಲವೂ ಅನಿತ್ಯವಾದ ವಸ್ತುಗಳು. ಹಾಗಾಗಿ ಏನು ಆತನಿಗೆ ಯೋಚನೆ, ಆ ಕ್ಷಣದಲ್ಲಿ ಏನು ಕೊಡಬೇಕು ಏನು ಬಿಡಬೇಕು ಅಂತ ತೋರದೆ ಸುಮ್ಮನೆ ಇದ್ದ. ಬಹಳ ಸಮಯ ಕಳೆದು ಒಂದು ದಿನ ಬೇಟೆಯಾಡಲು ಜನಕ ಮಹಾರಾಜ ಹೋಗಲಿಕ್ಕೆ ಸಿದ್ಧ ಆಗಿದ್ದ. ಆಗ ಅಷ್ಟಾವಕ್ರ ಬಂದು, ಹೇ ಜನಕ ಮಹಾರಾಜ, ಬ್ರಹ್ಮಜ್ಞಾನವನ್ನ ಬಹಳ ದಿನಗಳಿಂದ ನೀನು ಅಪೇಕ್ಷೆ ಮಾಡಿದ್ದಿ. ಇವತ್ತಲ್ಲ, ಬಹಳ ದಿನ ಆಯ್ತು ನೀ ಕೇಳಕತ್ತಿ. ಆದರೆ ನಾನು ನಿನ್ನ ಅಪೇಕ್ಷೆಯನ್ನು ಇವತ್ತ ಪೂರ್ತಿ ಮಾಡ್ತೇನೆ, ಪೂರ್ಣ ಮಾಡೋಣ. ಆದರೆ ಈಗ ಕೇಳಿದ, ಎಷ್ಟು ಸಮಯದಲ್ಲಿ ಎಷ್ಟು ಹೊತ್ತಿನಲ್ಲಿ ನನಗೆ ಬ್ರಹ್ಮಜ್ಞಾನ ಉಪದೇಶ ಮಾಡ್ತೀರಿ ಅಂತ ಅಷ್ಟಾವಕ್ರನಿಗೆ ಜನಕ ಮಹಾರಾಜ ಪ್ರಶ್ನೆ ಮಾಡಿದರು. ರಾಜರವರು, ಚಕ್ರವರ್ತಿಗಳು ಸಮಯದ ಅಭಾವ. ಅದಕ್ಕಾಗಿ ಈ ಬ್ರಹ್ಮಜ್ಞಾನ ಬೋಧ ಮಾಡಕ ಎಷ್ಟು ದಿನಗಳಾಗ್ಬೋದು, ವರ್ಷಗಳಾಗ್ಬೋದು ಅಂತ ಅವನಲ್ಲಿ ಯೋಚನೆ ಇತ್ತು. ಹಾಗಾಗಿ ಕೇಳಿದ, ಎಷ್ಟು ಹೊತ್ತು? ಆವಾಗ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಹೇಳಿದರು, ಹೇ ರಾಜೇಂದ್ರನೇ, ಬಹಳ ಸಮಯ ಏನು ತಗೋದಿಲ್ಲ. ವರ್ಷ, 6 ತಿಂಗಳ, 10 ವರ್ಷ, 12 ವರ್ಷ, ಒಂದು ದಿನ, ಅರ್ಧ ದಿನ, ಒಂದು ತಾಸು, ಅರ್ಧ ಗಂಟೆನಲ್ಲ,
ಮತ್ತೇನು ಹೇಳ್ತಾರಂತ ಅವನಿಗೆ ಬಹಳ ತವಕಾಯ್ತು, ಆಶ್ಚರ್ಯ ಆಯಿತು. ಆತೇನು ಹೇಳಿದ, ಒಂದು ಕುದುರೆ ಮೇಲೆ ಒಂದು ಕಾಲು ಒಂದು ರಿಪಿಕದ ಮೇಲೆ ಇಟ್ಟು ಇನ್ನೊಂದು ಕಾಲು ಆ ರಿಪಿಕದಲ್ಲಿ ಇಡಲಿಕ್ಕೆ ಎಷ್ಟು ಸಮಯ ಆಗ್ತದ ಅಷ್ಟರಲ್ಲೇ ಬ್ರಹ್ಮಜ್ಞಾನ ಆಗ್ತದ, ಅಷ್ಟೇ ಸಮಯ ಅಂತ ಅವನು. ಬಹಳ ಆಶ್ಚರ್ಯ ಆಯ್ತು, ಬಹಳ ಖುಷಿನೇ ಆಯ್ತು, ಸಂತೋಷ ಆಯ್ತು. ಆದರೆ ನೀನು ಮಹರ್ಷಿ ಬಹಳ ಧೀರತೆಯಿಂದ ವಿಶ್ವಾಸದಿಂದ ಹೇಳಿದ ಜನಕಗ, ಆದರೆ ಗುರುದಕ್ಷಿಣೆ ಏನು ಬೇಕು ಕೇಳ್ರಿ ಎಂದ. ಕೊಡ್ಬೇಕಂತ ಮೊದಲೇ ಇದ್ನಲ್ಲ, ಮತ್ತು ಇಷ್ಟು ದಿವಸ ಏನು ಕೊಡಬೇಕಂತ ಗೊತ್ತಾಗಲಿಲ್ಲ ನನಗಂದ್ರೆ ಅದು ನನಗೆ ಇಲ್ಲಿಯವರೆಗೂ ಯೋಚನೆ ಬರಲಿಲ್ಲ. ಅದಕ್ಕೆ ಅವತ್ತಿನಿಂದ ಬ್ರಹ್ಮಜ್ಞಾನ ಪಡಿಬೇಕನ್ನುವಂಥ ಅಪೇಕ್ಷೆ ಏನಿತ್ತು ಅದು ಕುಂದುತ್ತಾ ಹೋಗ್ತಿತ್ತು. ಇವತ್ತು ನಿಮ್ಮ ಮಾತಿನಿಂದ ಚಿಗಿರಿಯದ ಧೈರ್ಯ ಮಾಡಿ ನಾನೇ ಕೇಳ್ತೀನಿ, ಗುರುಗಳೇ ಕಾಣಿಕೆ ಏನು ಬೇಕು ಕೇಳಿರಂದ. ಆವಾಗ ಅಷ್ಟವಕ್ರ ಮುನಿಗಳು ಜನಕನಿಗೆ ಹೇಳಿದರು, ನಿನ್ನ ದೇಹದ ಅಭಿಮಾನವನ್ನು ನನಗೆ ಕೊಟ್ಟು ಬಿಡಂದ್ರು. ಏನು ಕೊಡ ಅಂತ ಕೇಳಿದ್ರು, ದೇಹದ ಅಭಿಮಾನ ನನಗೆ ಕಾಣಿಕೆಯಾಗಿ ಕೊಡು, ಅರ್ಪಣೆ ಮಾಡು. ಆವಾಗ ಆ ವಿಚಾರವನ್ನು ಕೇಳಿದಾಗ ಸಾಮಾನ್ಯ ಶಿಷ್ಯ ಅಲ್ಲ ಜನಕ ಮಹಾರಾಜ. ಕೇಳಿದಾಗಲೇ ಹೇಳಬೇಕು ಜನಕನಂದದಿ ಅಂತ ಎಲ್ಲರೂ ಶ್ರುತಿಯಲ್ಲಿ ಕೊಂಡಾಡ್ತಾರೆ. ಕೇಳಿದಾಗಲೇ ಹೇಳಬೇಕು, ತಡ ಮಾಡಬಾರ್ದು. ಯಾಕೆ? ಜನಕನಂದದಿ ಹಂಗಿದ್ರೆ ಅಂತ ಅರ್ಥ. ಕನಕನಂದದಿ ಅಂತ ಹೇಳಿಲ್ಲ, ಜನಕನಂದದಿ. ಕನಕಂದ್ರೆ ಬಂಗಾರ, ಅವ್ರಲ್ಲಿ ಭಾಳ ಬಂಗಾರ ಅದ, ಭಾಳ ಬೆಳ್ಳಿ ಅದ, ರೊಕ್ಕ ರೂಪಾಯಿ ಅವ, ಅಂಥವ್ರಿಗೆ ಕೇಳಿದಾಗಲೇ ಹೇಳಬೇಕು ಅಂತಲ್ಲ. ಇಲ್ಲಿ ಜನಕ ಹಾಗೆ ಅವನು ಮೊದಲೇ ಸಿದ್ಧವಾದ ಪುರುಷಿದ್ದ. ಯಾವಾಗ ಹನಿ ಬೀಳುವುದು ತಡ ಅಷ್ಟ, ಜನಕನು ಕುದುರೆಯ ಮೇಲಿದ್ದ ಬ್ರಹ್ಮ ಸಮಾಧಿಯನ್ನೇ ಹೊಂದಿಬಿಟ್ಟ ನೋಡ್ರ. ಬ್ರಹ್ಮಜ್ಞಾನದ ಉಪದೇಶ ಬಿತ್ತಿಲ್ಲ. ಆ ತಕ್ಷಣ ಕುದುರೆ ಮೇಲೆ ಕುಂತಿದ್ದ ಅಲ್ಲೇ ಬ್ರಹ್ಮ ಸಮಾಧಿ ಆಗಿಬಿಡ್ತಾನೆ. ಹೆಂಗಿರ್ಬೋದು? ಯಾಕಂದ್ರೆ ದೇಹ ಅಭಿಮಾನ ಕೊಟ್ಬಿಟ್ಟನ ಗುರು, ಇನ್ನೇನು ಉಳಿತು? ದೇಹ ನಾನು ಅನ್ನುವುದು ಎಲ್ಲಿವರೆಗೆ ಅದ ಅಲ್ಲಿವರೆಗೂ ಉಪದೇಶದ ಅವಶ್ಯಕತೆ ಅದ, ಸಾಧನೆಗಳು ಬೇಕಾಗ್ಯಾವ. ಇದೇ ನಾನಲ್ಲ ಅಂತ ಅಭಿಮಾನವನ್ನ ಬಿಟ್ಟ ಮುಗಿದೈತಲ್ಲ. ಇಲ್ಲಿ ಎರಡವ, ಒಂದು ಅನಾತ್ಮ ಅದ, ಒಂದು ಆತ್ಮ ಅದ, ಒಂದು ಸತ್ಯ ಅದ, ಒಂದು ಮಿಥ್ಯ ಅದ, ಒಂದು ಆನಂದವಾಗ್ಯದ, ಒಂದು ದುಃಖ. ನಮಗೆ ಆನಂದ ಬೇಕಾಗಿಲ್ಲ. ಮತ್ತೆ ಯಾವಾಗ ದುಃಖಮಯವಾದಂಥ ಅನಿತ್ಯವಾದಂಥ ಶರೀರವನ್ನ ಬೇರೆ ಮಾಡಿದಾಗ ಇನ್ನೇನು ಉಳಿತು? ಆನಂದ ಉಳಿತಲ್ಲ. ಹೀಗೆ ಮುಂದೆ ಮಾತು ಹೇಳ್ತಾರ, ದೇಹಾಭಿಮಾನ ಪಾಶೇನ ಚಿರಂಬದ್ಧೋ ಅಶಿಪುತ್ರಕ ಬೋಧೋ ಅಹಂ ಜ್ಞಾನ ಖಡ್ಗೇನ ತನ್ನಿ ವೃತ್ತಿಂ ಸುಖಿ ಭವ ಅಂತ ಇನ್ನೊಂದು ಮಾತು. ದೇಹ ಅಭಿಮಾನವನ್ನ ನಾವು ಬಿಟ್ರೆ ಏನಾಗ್ತದಂದ್ರೆ ಒಳಗೆ ಯಾರು ಇನ್ನೊಬ್ರು ಜೀವನಲ್ಲ. ದೇಹ ಅಭಿಮಾನ ಯಾವಾಗ ಬಿಟ್ಟಿವಂದ್ರೆ ಜೀವನೇ ದೇವನಾಗ್ತಾನೆ. ಬ್ಯಾರೆ ಯಾರಲ್ಲ, ಅಲ್ಲಿ ಒಳಗಿರೋರು ಯಾರ? ಜೀವನೇ ದೇವನಾಗ್ತಾನೆ, ಅವನೇ ದೇವ. ಹೆಂಗ್ರಿ ಅಂದ್ರೆ ಘಟಾಕಾಶ ಮಠಾಕಾಶ. ಘಟದ ಅಭಿಮಾನ ಮಠದ ಅಭಿಮಾನ ಬಿಟ್ರೆ ಅದರಲ್ಲಿರ್ತಕ್ಕಂಥ ಆಕಾಶವತ್ ಸರ್ವಗತ ನಿಶ್ಚಿತ.
ಪರಿಪೂರ್ಣವಾದದ್ದು ಉಳಿತಿಲ್ಲದು ಮಹಾಕಾಶ. ಆದ್ದರಿಂದಲೇ ಭಗವಂತ ಹೇಳ್ತಾನ, ನೋಡ್ರಪ್ಪ, ನಿಮ್ಮ ಮನೋಬುದ್ಧಿಗಳನ್ನು ನನಗೆ ಸಮರ್ಪಿಸಬೇಕೆಂದು ಕೋರುತ್ತಿದ್ದಾನೆ. ನಿಜವಾದ ಗುರು ದಕ್ಷಿಣೆಯನ್ನ ಶಿಷ್ಯನಲ್ಲಿ ಕೇಳೋದು ಇದು. ನಿನವೇನಾವ ಅವನ್ನ ನನಗೆ ಕೊಡು, ಈಗ ನಾನು ಕೊಡೋದನ್ನ ನೀ ತಗೊಂತಾರ. ನಿನ್ನಲ್ಲೇನಾವ ಅವ್ ನನಗೆ ಕೊಡು, ನನ್ನಲ್ಲಿದ್ದು ನಿನಗೆ ಕೊಡ್ತೀನಿ. ಹಾಗಾಗಿ ಉಪಾಧಿಗಳೆಂಬ ಮಡಿಕೆಗಳನ್ನ ಒಡೆದು ಹೃದಯವೆಂಬ ಬೆಂಡೆಯನ್ನು ಅಪಹರಿಸಿದ್ದೀಯೇ ಕೃಷ್ಣ, ನೀನೆಂಥ ಕಳ್ಳನಯ್ಯ ಎಂದು ಗೋಪಿಕೆಯರು ತಮ್ಮ ಪ್ರೇಮ ಉದ್ಗಾರವನ್ನ ಹೊರಗಡಹಿದಂತೆ ಸಗುಣ ಭಕ್ತನಿಗೆ ದೇಹಾಭಿಮಾನವು ಕೆಲಸಕ್ಕೆ ಬಾರದು. ಕಿತ್ತಿ ಹಾಕ್ಬಿಟ್ಟು ನೋಡ್ರಿ. ಯಾಕಂದ್ರೆ ಈಶಾ ವ್ಯಾಸವಿದಂ ಸರ್ವಂ ಯತ್ಕಿಂಚ ಜಗತ್ ಅಂದ್ರೆ ಜಗತ್ತಿನ ಎಲ್ಲ ವಸ್ತುಗಳು ಯಾರು ಅಂದ್ರೆ ಅವೆಲ್ಲವೂ ಈಶ್ವರನು, ನಮ್ಮದೇನದಲ್ಲಿ ಏನೇನೂ ಇಲ್ಲ. ಆದರೆ ಗೋಪಿಕೆಯರ ಮಧ್ಯದಲ್ಲಿ ಶ್ರೀಕೃಷ್ಣ ಬಾಲಕನಾಗಿದ್ದಾಗ ಬೆಣ್ಣೆಯನ್ನ ಕದ್ದನಲ್ಲ, ಆ ಕದ್ದಂತ ಬೆಣ್ಣೆಯನ್ನ ಹೂಡುವಂತ ಹುಡುಗನ್ನ ಹಿಡಿಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು ಜಲ್ದಿ ಸಿಗಲಿಲ್ಲ. ಕೊನೆಗೆ ತಾಯಿಯ ಬಹಳ ಸಿಟ್ಟು ಒಂದು ಕೋಪ ಬಂದಾಗ, ಆ ಮಗುವೆ ನಮ್ಮ ತಾಯಿ ಬಹಳ ದುಃಖ ಆದಂಗಾಗ್ಯದ, ತ್ರಾಸಾಗ್ಯದಂತ ತಾನೇ ನಿಂತು, ಈಗೇನು ಮಾಡ್ತಮ್ಮ ನನ್ನ ಅಂತ ಕೇಳಿದ. ನಿನ್ನ ಕೈಯನ್ನು ಕಟ್ಟಿ ಹಾಕ್ತನಲ್ಲ, ನಿನಗ ನನ್ನ ಕೈಯನ್ನ ಕಟ್ಟುವುದರಿಂದ ನಿನಗೆ ಸಂತೋಷ ಆಗ್ತಿದ್ರೆ ಏ ತಾಯಿ ಕಟ್ಟಂದ. ಆಕೆ ಓಡಿ ಬರಕತ್ತಳ, ಕೈಯಲ್ಲಿ ಹಗ್ಗ ತಂದಳೆ. ಆಕೆ ಏನ್ ತಂದಿಲ್ಲ. ಅಲ್ಲಿ ಅಕ್ಕ ಪಕ್ಕದಲ್ಲಿರುವಂತ ಎಲ್ಲ ದನ ಕಟ್ಟುವಂತ ಹಗ್ಗಗಳನ್ನ ಬಿಚ್ಚಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ಲು. ಒಂದು ಹಗ್ಗ ಕಟ್ಟಿದಾಗ ಅದೆಷ್ಟು ಕಡಿಮೆ ಬೀಳ್ಬೇಕು, 4 ಇಂಚು ಕಡಿಮೆ ಬೀಳ್ತಿತ್ತು. 4 ಇಂಚು. ಆವಾಗ ಅದೇನು ದೊಡ್ಡದು, ಬಹಳ ಕಡಿಮೆ ಇಲ್ಲಲ್ಲ, 4 ಇಂಚು ಅಂತ ಇನ್ನೊಂದು ಹಗ್ಗ ತರ್ತಲ್ಲ. ಅದನ್ನು ಕಟ್ಟಿದಾಗ ಕೂಡ ಮತ್ತೆ 4 ಇಂಚು ಕಡಿಮೆ ಬೀಳ್ತಿತ್ತು. ಆವಾಗ ಆಶ್ಚರ್ಯ ಆಯ್ತು, ಇದೇನು ವಿಸ್ಮಯ. ಆವಾಗ ಅವನು ಹೇಳ್ದ, ಅಮ್ಮ ಕಟ್ಟೀನಂತ ತೃಪ್ತಿ ಆಯ್ತಲ್ಲ, ಕಟ್ಟಬೇಕು ಅನ್ನುವ ಪೂರ್ಣ ಅಪೇಕ್ಷೆ ಇನ್ನೂ ನಿನಗಾಗಿಲ್ಲ. ಮತ್ತೊಂದು ಹಗ್ಗ ತರಕ್ ಹೋಗ್ಬೇಡ, ನೀವೆಷ್ಟು ಹಗ್ಗ ತಂದ್ರೂ ಕಡಿಮೆ ಬೀಳ್ತಾವ. ಆದರೆ ನಾನು ಈಗ ಹೇಳ್ತೀನಲ್ಲ, ಇದೇ ಹಗ್ಗದಿಂದ ಕಟ್ಟಂದ. ಆವಾಗ ತಾಯಿ ಅದೇ ಹಗ್ಗದಿಂದ ಕಟ್ಟಿದ ಮೇಲೆ ಅದೇನು 4 ಇಂಚು ಹಗ್ಗ ಕಡಿಮೆ ಬಿದ್ದಿತ್ತಲ್ಲ, 4 ಇಂಚಿನಲ್ಲೇ ಈಗ ಕೈ ಕಟ್ಟಲ್ಲ. ಇನ್ನು ಹಗ್ಗನೇ ಭಾಳ ಉಳಿತು. ಉಳಿದ 4 ಇಂಚು ಅದ್ರಾಗ ಕೈ ಕಟ್ಟಿಬಿಟ್ಲು ನೋಡ್ರಿ. ಏನಾಗಿತ್ತು ಅಂದ್ರೆ ಅಲ್ಲಿ ಕೃಷ್ಣನ ಕೈನೇ ಇದ್ದಿಲ್ಲ. ಅಲ್ಲಿ ಆಕೆಗೆ ಕೈ ಕಾಣ್ತದ್ದು, ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಮಾಯ. ಅಂದಾಗ ಎಷ್ಟು ಬೇಕು, ಇಷ್ಟು ಸಾಲ ಸಾಕಲ್ಲ. ಆವಾಗ ನೋಡಿ ಹಿಂಗ್ ಗಂಟು ಹಾಕ್ಬೇಕಂತೇಳ ಹಗ್ಗೆಲ್ಲ ತನ್ನ ಕಡೆ ಬಂದ್ಬಿಡ್ತು ನೋಡ್ರಿ. ಆವಾಗ ನೋಡಿದ್ಲು, ಇಷ್ಟಾಗದ್ರಾಗ ಕೃಷ್ಣ ಬಾಲಕ ಎಲ್ಲಿ ಹೋಗಿದ್ದ ಅಂದ್ರೆ ಆ ಯಾವ ನೆಲುವಿನ ಮೇಲೆ ಇರುವಂತ ಬೆಣ್ಣೆ ಏನ್ ಮಾಡಿದ, ಕಲ್ಲಿನಿಂದ ಹೊಡೆದು ಕೆಳಗೆ ಕೆಡವಿ ಬಹಳಷ್ಟು ಬೆಣ್ಣೆ ಬಿದ್ದಿತ್ತಲ್ಲಿ. ಸಾಕಷ್ಟು ಜನರಿಗೆ ಹಂಚಿದ್ದ. ಆಮೇಲೆ ಅದೇ ಬೆಣ್ಣೆಯಲ್ಲಿ ಆ ಹುಡುಗ ಬಾಲಕೃಷ್ಣ ಬೆಣ್ಣೆ ಮೇಲೆ ನಾಟ್ಯ ಮಾಡ್ತಂದಂತ. ಬೆಣ್ಣೆ ಮೇಲೆ ನಾವು ಮಾಡಕ್ಕಾಗ್ತದ, ಕಾಳು ಜಾರಿ ರಪ್ಪ ಬಿದ್ದೋತಿ.
ಆವಾಗ ಆ ಬಾಲಲೀಲೆಯಲ್ಲಿ ಏನಾಯಿತು, ಕೃಷ್ಣನಿಗೆ ಇವನು ಸಾಮಾನ್ಯನಲ್ಲ ಅಂತ ತಾಯಿಗೆ ಗೊತ್ತಾಯ್ತು ನೋಡ್ರಿ. ಹಾಗಾಗಿ ಇಲ್ಲಿ ಕೂಡ ಭಗವಂತನನ್ನು ಯಾವುದರಿಂದ ಕಟ್ಟಬೇಕು, ಭಗವಂತನ ಪರಮಾತ್ಮನ ಯಾವ ರೀತಿ ಕಟ್ಟಿ ಹಾಕಬೇಕು, ಭಗವಂತ ಅಂದ್ರೆ ಯಾರು ಅಂತ ನಮಗೆ ಮೊದಲು ಸ್ಪಷ್ಟ ಆಗಬೇಕು. ಭಗವಂತನಿಗೆ ಆಕಾರವನ್ನು ಕಲ್ಪಿಸಿ ನಾವು ಏನು ಮಾಡಕ್ಕೋದ್ರೂ ಕೂಡ ಅವು ಕಡಿಮೆನೇ ಬೀಳ್ತಾವ. ಏನಾದ್ರೂ ಮಾಡ್ರಿ ಕಡಿಮೆ ಬೀಳ್ತಾವಲ್ಲ. ಆದ್ರೆ ಭಗವಂತ ನಿರಾಕಾರವಾದ ಭಗವಂತನನ್ನ ನಾವು ಆಕಾರದ ವಸ್ತುಗಳಿಂದ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಅಂದ್ರೆ ಮನೋಬುದ್ಧಿ ಚಿತ್ತ ಅಹಂಕಾರ. ಇವಕ್ಕ ಅಹಂಕಾರ ಅದಕ್ಕೆ ರೂಪ ಅದೇನು, ಬುದ್ಧಿಗೆ ರೂಪ ಅದೇನು, ಮನಸ್ಸಿಗೆ ರೂಪ ಅದೇನು, ಚಿತ್ತಕ್ಕೆ ರೂಪ ಅದೇನು? ಇಲ್ಲಲ್ಲ. ಇವು ಹೋಗಿ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಿರಾಕಾರದಲ್ಲಿ ಕೂಡಿಸ್ಬೇಕಾಗಿದೆ. ನಾವು ಆಕಾರದ ವಸ್ತುಗಳನ್ನು ನಿರಾಕಾರದಲ್ಲಿ ಜೋಡಿಸಿ ನಾವು ಮುಕ್ತಿಯನ್ನು ಪಡಿಬೇಕಂತ ನಾವು ಅಂತೀವಿ. ಆಗ್ತದೇನು? ಅದಕ್ಕೆ ಮೊದಲೇ ಹೇಳಿದ್ರು, ಆಕಾರ ಬಂದದಕ್ಕೆ ಮೂಲ ಯಾವುದು ಅಂತ ತಿಳ್ಕೊಂಡ ಯಾರು? ಜನಕ ಮಹಾರಾಜ ಅಷ್ಟವಕ್ರಿಗೆ ಕೇಳಿದ. ಮೂಲ ಯಾವುದು? ಶರೀರ ಅಲ್ಲ. ಅದಕ್ಕೆ ಶರೀರ ಅಭಿಮಾನವನ್ನು ಬಿಟ್ಟುಬಿಡಂದ. ಹಾಗಾಗಿ ಇಲ್ಲಿ ಮೋಕ್ಷವನ್ನ ಮಮಕಾರ ಮುದ್ರೆಯನೇಕೆ ಒತ್ತಬೇಕು? ಅದು ಅನಧಿಕಾರಿ ಚೇಷ್ಟೆಲ್ಲವೇ? ಮೋಕ್ಷವನ್ನು ಸಂಪಾದಿಸಲೋಸಗ ಪರಮೇಶ್ವರನು ಮನೋಬುದ್ಧಿಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಅವು ಬಹಳ ಶ್ರೇಷ್ಠವಾದ ಕರ್ಣಗಳವು. ಅವನು ಯಾಕೆ ನಮಗೆ ಕರುಣಿಸನ ಭಗವಂತಂದ್ರೆ, ಅವುಗಳಿಂದಲೇ ನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದಂತ ತಿಳ್ಕೊಂಡೆ ಅವನು ಕೊಟ್ಟಾನ. ಅಂದ್ರೆ ಯಾವ ಸಾಧನದಿಂದ ಯಾವ ಕಾರ್ಯ ಮಾಡಬೇಕನ್ನೋದು ನಮ್ಗೆ ಗೊತ್ತಿಲ್ಲ. ಬೆಳೆ ಬಂದವ ಕಬ್ಬಣ ಮಾಡಿ ಕುಡಿತಾರೆ ನಾವಾಗ? ಇಲ್ಲ. ಬೆಳೆ ಇಲ್ಲದಾಗ ಬೇಸಿಗೆಯಲ್ಲಿ ಅದು ಹೊಡಿತಾರೆ. ಕಬ್ಬಿಣ ಮಡಿಕೆ, ಟಿಲ್ಲರು, ಕುಂಟೆ ಅಂತ ಬೆಳೆ ಬಂದ ಹೊಡಿತಾರೆ. ಯಾಕಂದ್ರೆ ಆಯಾ ಕಾಲದಲ್ಲಿ ಅವು ಸಾಧನಗಳು ಅಂತ. ಭಗವಂತನ ಒಲಿಸಲಿಕ್ಕೆ ಮುಖ್ಯ ಸಾಧನ ಯಾವುವು ಅಂದ್ರೆ ಮನಸ್ಸು. ಹಾಗಾಗಿ ಅಲ್ಲಿ ಮನೋಬುದ್ಧಿಗಳನ್ನು ನಮಗೆ ದಯಪಾಲಿಸಿದ್ದು, ಕಾಲ ಮೀರದೆ ಮೊದಲೇ ಅವುಗಳ ಸಹಾಯದಿಂದ ಮೋಕ್ಷವನ್ನು ಸಂಪಾದಿಸು. ಮೃತ್ಯು ಮುಟ್ಟದ ಮುನ್ನ, ಕಾಲ ಮೀರದೆ ಅಂದ್ರೆ ಮೃತ್ಯು ಮುಟ್ಟದ ಮುನ್ನ ಅಥವಾ ನಾವು ಸಾಯೋದಕ್ಕಿಂತ ಮುಂಚೆ ಏನು ಮಾಡು ಅಂದ್ರೆ ಅವುಗಳ ಸಹಾಯದಿಂದ ಮೋಕ್ಷವನ್ನು ಸಂಪಾದಿಸು. ಮಳೆ ಬರದ, ಮೃಗಶಿರ ಬರದಾದ, ಮುಂದೆ ಹತ್ತಿ ಊರದಾದ, ಮೆಣಸಿನಕಾಯಿ ಹಾಕದ ಅಂದಾಗ ಅದರ ಮುಂಚಿತವಾಗಿ ಹೊಲ ಹಸ ಮಾಡ್ಕೋಬೇಕಿಲ್ಲ, ಮುಂಚಿತವಾಗಿ ಮಾಡ್ಕೋಬೇಕು. ಬಿತ್ತಿದ ಮೇಲೆ ಮಾಡಕ್ ಬರ್ತದೇನು? ಇಲ್ಲ. ಅದಕ್ಕಾಗಿ ನೀನು ಪ್ರಾಣ ಹೋದ್ಮೇಲೆ ಇದು ಮಾಡಕ್ ಬರಂಗಿಲ್ಲ. ಅದಕ್ಕೆ ಮೃತ್ಯು ಮುಟ್ಟದ ಮುನ್ನ ಕೂಡಲ ಸಂಗಮ ದೇವನ ಅಂತಂದಂಗ ಈಶ್ವರನ ಒಡವೆಗಳನ್ನ ಈಶ್ವರನಿಗೆ ಒಪ್ಪಿಸಬೇಕು. ಇವು ಒಡವೆ ಸಂಪತ್ತು ಅಂದ್ರೆ ಒಡವೆ, ಕಿಮ್ಮತ್ತಿನ ಒಡವೆ ಅಂತೇವೆ. ಇವು ಯಾರು ಕೊಟ್ಟಾರ ನಮಗ? ಈಶ್ವರ ಕೊಟ್ಟಾರ. ಮತ್ತೆ ನಾವು ಈಶ್ವರ ಕೊಟ್ಟದ್ದು ಈಶ್ವರಗೂ ಕೊಡಬೇಕು, ಮತ್ತೆ ಬೇರೆ ಹೆಂಡ್ರ ಮಕ್ಕಳು ಕೊಡಬೇಕು. ನಾವ್ಯಾರಿಗೆ ಕೊಟ್ಟಿವಿ? ಅನಿತ್ಯವಾದ ಪ್ರಪಂಚಕ್ಕೆ ನಾವು ಮನ ಬುದ್ಧಿಯನ್ನು ಮೀಸಲಾಗಿಟ್ಟಿವಿ. ಇವ್ರು ಕೊಟ್ಟಾರ?
ಅಂದರೆ ಸಾಲ ಕೊಟ್ಟವನೊಬ್ಬನು ಮುಡ್ಸೋದು ಇನ್ನೊಬ್ಬನಿಗೆ ಅಂದರೆ ಎಂತ ಬಿದ್ದು ಯಾರು ಕೊಟ್ಟು ಎಷ್ಟು ದಿನ ಆಯಿತು, ಯಾವಾಗ ಕೊಡ್ತಿದ್ದೆ ಏನಿಲ್ಲ ಅಂತ ಇಲ್ಲಿ ಉಗುಳ್ತಾರಿಲ್ಲ. ಭಗವಂತ ಹೇಳೋದು ಕೊಟ್ಟ. ಯಾಕಂದರೆ ನಾನು ನಿನಗೆ ಹೇಳಕ್ಕೆ ಬರಂಗಿಲ್ಲ, ಹೋಗು ಎಲ್ಲಿ ಗುರುಗಳಾರ ಹೋಗು, ಅಲ್ಲಿ ಕೇಳು, ಯಾರ ವಸ್ತುಗಳನ್ನು ಅವ್ರಿಗೆ ಕೊಟ್ಟು ನೀ ಕಡೆಗೆ ಆಗುವ ಅಂತ ಹೇಳಿದ. ಯಾರ ಋಣದಲ್ಲಿ ಇರಬಾರ್ದಂತ. ಋಣಮುಕ್ತ ಅಂದ್ರೆ ಏನರ್ಥ? ದೇಹವನ್ನು ಮೋಹ, ದೇಹದ ಅಭಿಮಾನ ಯಾವಾಗ ಬಿಡ್ತೇವೆ, ಮೋಕ್ಷವನ್ನು ಪಡಿತೇವೆ, ಆವಾಗ ನಮ್ಮದು ಋಣಮುಕ್ತ. ಋಣ ಭೂಮಿ ಋಣ ಅಂತೀವಲ್ಲ, ಇಲ್ಲಾಂದ್ರೆ ಮತ್ತೆ ತಾಯಿ ಋಣ ಅಂತೀವಿ. ಮತ್ತೆ ಇಲ್ಲ ಬರದೆ ಯಾರು ತಿರ್ಸಿಲ್ಲ, ಮೋಕ್ಷ ಪಡೆದವನೇ ತಿರ್ಸಕ್ ಬರ್ತದ. ಮತ್ತೆ ಇಲ್ಲಾಂದ್ರೆ ಆಕಿನ ಗರ್ಭಕ್ಕೆ ಬರುತ್ತೆ ಇಲ್ಲೇನು? ಮತ್ತೆ ದುಃಖ ಕೊಟ್ಟಿಲ್ಲಕಿ, ಮತ್ತೆ ಋಣ ಏನು ತಿರ್ಸಿದ ನೀನು? ಅಜ್ಞಾನಿಗಳ ದೃಷ್ಟಿಯಲ್ಲಿ ಅದು ಬೇರೆ, ಆ ಪ್ರಶ್ನೆ ಬೇರೆ. ಅಷ್ಟಾದ್ರೂ ಮಾಡಲ ಅಂತ ಹೇಳ್ತಾರೆ ತಂದೆ ತಾಯಿಗಳಿಗೆ. ಅದಕ್ಕಾಗಿ ಈಶ್ವರನಿಗೆ ಕೊಡದಿದ್ದರೆ ದ್ರೋಹಿಗಳಾಗುತ್ತೇವೆ. ಇಲ್ಲಿ ದ್ರೋಹ ಆಗ್ತದಿಲ್ಲ, ಕೊಟ್ಟ ಮಾತು ಮುಡಿಸಲಿಲ್ಲ ಅಂದ್ರೆ. ಹಾಗಾಗಿ ದೇವನೇ ಎಲ್ಲವೂ ನೀನೇ ಎನ್ನುತ್ತಾ ಕೊನೆಗೆ ಎಲ್ಲವೂ ನೀನೇ, ಎಲ್ಲವೂ ನೀನೇ, ಎಲ್ಲವೂ ನೀನೇ ಅಂದಾಗ ಆ ರಾಮಾಯಣದಲ್ಲಿ ಬರುವಂಥ ಒಂದು ಸಂದರ್ಭದಲ್ಲಿ ರಾಮ ಮಂತ್ರ ಜಪಿಸೋ, ರಾಮ ಮಂತ್ರ ಹೇಳಿದ್ರಲ್ಲ, ಯಾರು ಹೇಳಿದ್ರು? ನಾರದ ಮಹರ್ಷಿ ಹೇಳಿದ್ರು, ವಾಲ್ಮೀಕಿ. ಆವಾಗ ಅವನಿಗೆ ರಾಮ 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 ಅಂತ ಹೇಳಕ್ ಬರಲಾರ್ದ ಮುಂದೆ ಅದೇನಾಯ್ತು ಅನ್ನೋದು ಅದೇ ಕರೆಕ್ಟ್ ಅದ. ಇನ್ನೂ ಒಳಗೋಗು, ಇನ್ನೂ ಒಳಗೋಗು ಅಂದರೆ ರಾಮ ಹೋಗಿ ಮರ 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 ಆಯ್ತು ನೋಡ್ರಿ. ಆಯ್ತಿಲ್ಲ. ಅದರಂತೆ ಇಲ್ಲಿ ಎಲ್ಲವೂ ನೀನೇ 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 ಅಂತ ಹೋದಾಗ ಅಲ್ಲಿ ಮುಂದೆ ನಾನೇ ನೀನು ನಾನೇ ನೀನು ನಾನೇ ನೀನು ಆಗ್ತದ. ಅಲ್ಲಿ ರಾಮ ಹೋಗಿ ಮರ ಆಯ್ತಲ್ಲ, ಮರ ಅಂತಿದ್ದ, ಅದೇ ಅಂದು ರಾಮ ಅಂದ್ ನೋಡ್ರಿ. ಎಲ್ಲವೂ ನೀನೇ 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 ಅಂದ್ರೆ ನಾನೇ ನಾನೇ ನೀನು ನಾನೇ ನೀನು. ಆ ಪ್ರಕಾರ ಆ ಸ್ಥಿತಿಗೆ ಬರ್ತಾನ ಅವನು ಭಕ್ತ. ಹೀಗೆ ದೇವ ನೀನೇ ನೀನೇ ಎನ್ನುತ್ತಾ ನಾನು ನೀನೇ ಆದೆ ಎಂದು ಕಬೀರದಾಸರು ಕೂಡ ಒಂದು ಕಡೆ ಹೇಳ್ಯಾರ ದೋಹದಲ್ಲಿ. ನಾವೇನು ಮಾಡಬೇಕು ಅಂದರೆ ಭಗವಂತನಿಗೆ ನಾವು ಏನು ಕೊಡಬೇಕಾಗ್ಯದ, ಅಥವಾ ಪ್ರಪಂಚಕ್ಕೆ ಹೆಂಡರು ಮಕ್ಕಳು ಇವ್ರಿಗೆ ಏನು ಕೊಡಬೇಕಾಗ್ಯದ, ಇವರಿಗೆ ಕೊಡೋ ವಸ್ತು ಭಗವಂತನಿಗೆ ಮೊದಲೇ ಬೇಕಿಲ್ಲ. ಭಗವಂತನಿಗೆ ಬೇಕಾಗ್ಯದ, ಅದು ನಾವು ಎಷ್ಟು ಅಜ್ಞಾನಿಗಳಾಗಿವ ಅಂತ. ಭಗವಂತ ಕೊಡೋ ವಸ್ತು ಇವ್ರಿಗೆ ಬೇಕಿಲ್ಲ. ಭಗವಂತ ಕೊಡುವಂಥದ್ದು ಇವ್ರು ಬೇಕಿಲ್ಲ ಲೋಕದವರಿಗೆ ಅಂದಾಗ ನಮ್ಗೆ ಎಷ್ಟು ಭಯ ಆಗ್ಯದ. ದೇವರಿಗೆ ನಾವೇನ ಕೊಡ್ತು ಅಂದ್ರೆ ಅಷ್ಟು ಭಯ ಆಗ್ಬಿಟ್ಟ ನಮಗೆ. ಬೇಕೇ ಇಲ್ಲ. ಅವನಿಗೆ ಬೇಕಿದ್ದೇನದ ಮನಸ್ಸು, ನಿನ್ನ ಏಕಾಗ್ರತೆ. ಹಾಗಾಗಿ ಒಂದು ದಿನ ಶಂಕರಾಚಾರ್ಯರು ಒಂದು ಲಹರಿಯಲ್ಲಿ ಒಂದು ಸ್ತೋತ್ರದಲ್ಲಿ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದ್ರಂತ. ಭಕ್ತಿಯಿಂದ ದರ್ಶನ ಮಾಡಿ, ಹೇ ಈಶ್ವರ ವಿಶ್ವನಾಥ, ನಿನ್ನ ಕಷ್ಟವನ್ನು ನೋಡಿ ಸಹಿಸಲಾರೆ, ನಿನಗೆ ಒಂದು ಉಪಕಾರ ಮಾಡಬೇಕೆಂದು ತೋರುತ್ತಿದೆ, ಹೇಗೋ ನೀನು ಭಿಕ್ಷಗಾರನಲ್ಲವೇ ಅಂತ ಆಚಾರ್ಯರಿಗೆ ಬಂತು ನೋಡ್ರಿ. ನೀನು ಕಷ್ಟದಾಗಿದ್ದಿ ಅಂತ ಬಂದಾಗ ನಿನಗೊಂದು ಉಪಕಾರ ಮಾಡ್ಬೇಕಂತ ಅನಿಸ್ತದ. ಸುಮ್ಮನೆ ನೀವು ಬೇಡಿದರೆ ಭಿಕ್ಷವನ್ನು ನೀಡರು,
ಸುಮ್ಮನೆ ಹೋದರೆ ಯಾರನ್ನು ಕರೆದು ಭಿಕ್ಷೆ ನೀಡ್ತಾರೆ? ಬೇಡಾಗ ಬಂದರೆ ನೀಡೋದು ಕಷ್ಟ. ಅದು ಬೇಡಲಾರ್ದ ನೀಡೋರು ಯಾರು? ಬೇಡಲಾರ್ದ ನೀಡೋನು ಅಂತ ಭಕ್ತನೇ ನೀಡಬೇಕು. ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು. ಹಾಗೆ ಆದ್ದರಿಂದ ನನ್ನ ಬಳಿ ಒಂದು ಮಂಗಾದ ಕೋತಿ, ಅದನ್ನು ನಿನಗೆ ಪುಕ್ಕಟೆಯಾಗಿ ಕೊಡುತ್ತೀನಿ. ಏನು ಕೊಡೋದು ಬೇಡ, ನೀನು ಪುಕ್ಕಟೆ ಕೊಡ್ತೀನಿ. ಅದರಿಂದ ನಿನ್ನ ವೃತ್ತಿಗೆ ಸಹಾಯವಾಗುತ್ತದೆ, ನನಗೊಂದು ತಂಟೆ ತೀರುತ್ತೆ ಎಂದು ಪ್ರಾರ್ಥಿಸಿದರು. ಆ ಮಂಗವಾವುದು ಅಂತ ಕೇಳಿದರು ಅವರು. ನೀನೊಬ್ಬನೇ ಇದ್ದಿ, ಮಂಗ ಯಾವುದಾದಿಲ್ರಿ? ನನ್ನಲ್ಲೊಂದು ಮಂಗ ಆದಂತೆಲ್ಲ. ಆವಾಗ ಹೇಳಿದರು, ಅರ್ಥಾತ್ ಮನಸ್ಸು ಎಂಬುದೇ ಒಂದು ಮಂಗ. ಇದು ಮರದ ಕೊಂಬೆಗೆ ಅಲ್ಲಿರ್ತಕ್ಕಂಥ ಎಲ್ಲಕ್ಕೆ ಜಿಗಿದು ಭಾಳ ಆಗ್ತದಿದು. ಅದಕ್ಕೆ ಮನಸ್ಸು ಹಠ ಮಾಡಿಲ್ಲ, ಅದಕ್ಕೆ ರುಚಿಸುವ ಕೆಲಸವನ್ನೇ ಮಾಡುತ್ತೇವೆ. ನಾವು ಹೇಳಿದ ಕೆಲಸಕ್ಕೆ ಪ್ರತಿ ಹೇಳುತ್ತೆ. ಕ್ರಾಪು ತಿದ್ದಲು, ಸೀರೆಗಳನ್ನು ಶೃಂಗರಿಸಲು ಬೇಕಾದಷ್ಟು ಕಾಲ ಕಳೆಯುತ್ತದೆ. ಶೃಂಗಾರ ಮಾಡಿಕೊಳ್ಳಲಿಕ್ಕೆ ಮನಸ್ಸು, ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದ್ರೆ, ಸೀರೆ ಉಡಬೇಕಾದ್ರೆ ಎಷ್ಟು ಮನಸ್ಸು ಇದಾಗ್ತದೆ. ಪುರುಷ ಶೃಂಗಾರವನ್ನು ಮಾಡಿಕೊಂಡು ಬರಬೇಕಾದ್ರೆ ಎಷ್ಟು ಮನಸ್ಸು ಇರ್ತದೆ. ಆದರೆ ಧೃತಿಯಿಂದ ಭಗವಂತನ ಧ್ಯಾನವನ್ನು, ಗುರುನಾಥನ ಧ್ಯಾನವನ್ನು, ಶಾಸ್ತ್ರದ ಶ್ರವಣಾದಿಗಳನ್ನು ಒಂದು 10 ನಿಮಿಷ ನೀನು ಒಳ್ಳೆ ನೋಡು ಅಂದರೆ ಮನಸ್ಸು ತಪ್ಪಿಸಿಕೊಂಡು ಹೋಗುತ್ತದೆ, ತಪ್ಪಿಸ್ಕೊಂಡು ಹೋಗ್ತದೆ ಮನಸ್ಸು. ಹಾಗಾಗಿ ಅದು ಅಲ್ಲದೆ ಈ ಕಾಲದಲ್ಲಿ ಲೋಕಕ್ಕೆ ಒಂದು, ಈಗಿನ ಕಾಲದಾಗ ಪ್ಯಾಷನ್ ಅಂತೀವಿ ನೋಡ್ರಿ. ಮೊದಲ ಕಾಲದಾಗ ಬೇರೆ, ಈ ಮೊದಲ ಕಾಲದಾಗ ಇದ್ದಿಲ್ಲ ಇವೆಲ್ಲ. ಮಾತಾಡಿದ್ರೆ ಬಿಡುವಿಲ್ಲ ಅಂತಾರೆ, ಮಾತಾಡಿಸಲೇ ಪುರುಷತ್ತಿಲ್ಲ ಅಂತ. ಅದೊಂದು ಪ್ಯಾಷನ್ ಆಗಿಬಿಟ್ಟದ. ಇದೊಂದು ಪದ ಈಗಿನ ಕಾಲದಲ್ಲಿ ಸಿಕ್ಕು ಪ್ಯಾಷನ್ಗೆ ಭಾಳ ಅನುಕೂಲ ಆಗ್ಯದ. ಯಾರು ನನ್ನ ಕೇಳೋ, ಇಲ್ಲಪ್ಪ ಇವತ್ತು ಪುರುಷತ್ತಿಲ್ಲ ಅಂತೀವಿಲ್ಲ ನಾವು. ಮತ್ತೆ ಕೆಲವರು, ನಿಮಗೇನು ಸ್ವಾಮಿ, ನೀವು ಸನ್ಯಾಸಾಗಿ ಬಿಟ್ಟರೆ ಎಲ್ಲ ನಿಮಗೆ ಪುರುಷತ್ವ ಅದು, ಇದೊಂದೇ ಕೆಲಸ, ಅದು ಇನ್ನೇನದು. ನಾವಂಗ ಸನ್ಯಾಸಿ ಆಗಿದ್ದೆ ಆರಾಮ ಹೇಳ್ಕೊಂತ ಓದಿದ್ದಪ್ಪ. ನಮ್ಮದು ಹಂಗಲ್ಲ. ನಮ್ಮ ಕಷ್ಟ ನಿಮಗೇನು ತಿಳಿತದ? ಮನೆ ಬಾಗಿಲು, ಹೆಂಡತಿ, ಮಕ್ಕಳು, ಭೂಮಿ, ಕಾಣಿ, ನೌಕರಿ, ವ್ಯವಹಾರ, ಹೊರಲಾರದ ಹೊರೆ. ಇವು ಹೊರಲಾರದ ಹೊರೆ. ಅವು ಬಿಟ್ಟರೆ ತಾನೇ ಉಪನ್ಯಾಸಕ್ಕೆ ಬರೋದು. ಅವನು ಬಿಟ್ಟಲ್ಲ ಇವು ಬರೋದು ಉಪನ್ಯಾಸಕ್ಕೆ. ಇದೊಂದು ನೆಪ ದೊರಕಿದರೆ ಪಾಪ ಅವೆಲ್ಲವೂ ಇವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಂತೆಯೂ ತನಗೇನು ಬರಬೇಕೆಂಬ ಇಚ್ಛೆ ಇದ್ದ ಹಾಗೆ ನಡೆಸುತ್ತಾರೆ. ಇದೊಂದು ನಟನೆ, ಪ್ಯಾಷನ್, ತಪ್ಸಕ್ ಪ್ಯಾಷನ್ ಅಂತಿದೆ. ಇಷ್ಟೆಲ್ಲ ಅವ್ರಿಗೆ ಹೆಂಗ, ಅವ್ರಾರ ಹೆಂಡತಿ, ಹೊಲ, ಮನೆ, ಕಾಣಿಕೆ, ಅನಂತ ರೀತಿ ಅವ. ಎಲ್ಲಿ ಅವ? ನಿನಗೆ ಸಂಬಂಧ ಇಲ್ನಾಗ ಅವ ಹೊರಗೆ ಅವ. ನೀವು ಹೋದ್ರೆ ಸಾಕೋ, ನಾವು ಆರಾಮ ಇರ್ತೀವಿ ಅಂತ ಅವು ಅಂತಾವ. ನಾ ಇದ್ರೆ ಹೆಂಗೆ ನಡೀತದೆ ಅಂತ ಇವನಂತಾನ. ನೀ ಎಂದು ಓದ್ತಿದ್ದಿ ಅವತ್ತ ನಾವು ಆರಾಮಾಗ್ತೀವಿ ನೋಡು ಅಂತ ಅವರು ಸೊಸೆನ ಅಂತಳ, ಮಗನ ಅಂತ. ಆದ್ರೆ ನಾವು ಎಲ್ಲಿ ಹಿಡಿದೀವಿ ಅಂದ್ರೆ ಮನಸ್ಸಿನಲ್ಲಿ ಹಿಡ್ಕೊಂಡೀವಿ. ಅದಕ್ಕೆ ಮನಸ್ಸು ಭಾರ ಆಗ್ಯಾವ. ಮನಸ್ಸು ಭಾರ ಆಯ್ತು ಅಂದ್ರೆ ಎಲ್ಲಿ ಹೋಗಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ
ನಿಜವಾಗಿ ನೋಡಿದರೆ ನೀನು ಅವುಗಳನ್ನು ಹಿಡಿದುಕೊಂಡಿದ್ದೀಯೇ ಹೊರತು ಅವು ಖಂಡಿತವಾಗಿ ನಿನ್ನನ್ನು ಹಿಡಿದಿಲ್ಲ. ನೀನು ಅವನು ಹಿಡಿದದೋ ಅವನು ನಿನ್ನ ಹಿಡಿದವ? ನೀನು ಅವುಗಳನ್ನು ಹಿಡಿದು ನಿನ್ನ ಕೈಯಲ್ಲಿ ಬಿಡಲಾರ್ದ ಅವರೇ ನನ್ನ ಹಿಡಿದಾರಂತ ನಟನೆ ಮಾಡ್ತದಲ್ಲ. ಜ್ಞಾನಿಗಳಿಗೆ ಏನು ತಿಳಿಯಂಗಿಲ್ಲ, ಅವ್ರು ಒಳಗನಾಗುತ್ತಾರೆ. ಒಳಗ ಇವನು ಎಷ್ಟು ನಾಟಕ ಮಾಡ್ತಾನ, ಎಷ್ಟು ನಟನೆ ಮಾಡ್ತಾನ ಗೊತ್ತಾಗದಲ್ಲ. ಹಾಗಾಗಿ ವಿಚಾರ ಮಾಡಿ ನೋಡ್ರಿ, ಅವು ಖಂಡಿತವಾಗಿಯೂ ಯಾವ ನಮ್ಮನ್ನು ಹಿಡದೇ ಇಲ್ಲ ಅಂದಾಗ ಏನು ತಿಳಿಯದ ಅವುಗಳ ಮೇಲೆ ವ್ಯಥಾ ಅಪಚಾರವನ್ನು ಮಾಡಿ ನೀನು ಹಿಡಿದಿರುವ ಪಟ್ಟನ್ನು ಬಿಡು, ಯಾರು ಹಿಡಿದಿರುವುದು ತಿಳಿಯುತ್ತದೆ ಅಂತ ವಿಚಾರ ಮಾಡಿ ನೋಡು, ಗೊತ್ತಾಗ್ತದೆ. ಅವ್ರು ನಿನ್ನ ಹಿಡಿದಾರ, ನೀನು ಅವ್ರನ್ನ ಹಿಡಿದಿದ್ದಿ. ಹಾಗಾಗಿ ಒಬ್ಬ ಕೋತಿ ಆಡ್ಸೋನು ಬಂದಿದ್ದ. ಕೋತಿಗಳನ್ನ ಹಿಡಿಯಲು ಏನು ಮಾಡಿದ್ರು, ಒಂದು ಮಡಿಕೆ ಗಡಿಯನ್ನು ತಗೊಂಡು ಹೋದ್ರು. ಆ ಮಡಿಕೆಗೆ ಏನಿತ್ತು, ಮಡಿಕೆಯನ್ನು ಗಡಿ ಹೊಟ್ಟೆ ಭಾಳ ದೊಡ್ಡದು, ಬಾಯಿ ಭಾಳ ಸಣ್ಣದಿತ್ತು. ಅವ್ರು ಏನು ಮಾಡಿದ್ರು, ಆ ಭೂಮಿಯನ್ನ ತೋಡಿ ಅರ್ಧ ಮಡಿಕೆಯನ್ನ ಮುಚ್ಚಂಗ ಮಾಡಿ ಸ್ವಲ್ಪ ಮಡಿಕೆ ಮ್ಯಾಲೆ ಕಂಡು ಅದರೊಳಗೆ ಏನು ಮಾಡಿದ್ರು ಅಂದರೆ ಅನಂತ ರೀತಿಯ ದವಸ ಧಾನ್ಯಗಳನ್ನು ಹಾಕಿದ್ರು. ಹಾಗೆ ಅದರೊಳಗೆ ಹುರುಗಡ್ಲಿನ ಹಾಕಿದ್ರು, ಶೇಂಗಾ ಹಾಕಿದ್ರು. ಅವಕ್ಕೆ ಬಹಳ ಪ್ರೇಮ ಅವು. ತಾನು ದೂರಕ್ಕೆ ಹೋಗಿ ಒಂದು ಮರೆಯಲ್ಲಿ ಕುಂತ, ಯಾರು ಕೋತಿಡೆ ಕುಂತ. ಕೋತಿಗೆ ದೂರ ಕುಂತವನು ಕಾಣಲಿಲ್ಲ. ಅದು ಅವ್ರಿಗೆ ಬಂತು ಗಡಿಗೆ ನೋಡ್ತು, ಹೂ ಅಂತ. ಏನು ಎಷ್ಟು ವರ್ಷ ಆದರೂ ಕೂಡ ಸಿಗಲಾರ್ದು ಎಂಥ ಮೃಷ್ಟಾನ ಆದಲ್ಲ ಅಂತೇಳಿ ಆ ಗಡಿಗೆ ಕೈ ಹಾಕಿ ಎಂದು ಸಿಕ್ಕದಂತ ಆ ಮುಷ್ಟಿ ಎಷ್ಟು ಬರ್ತದ ಪ್ರಯತ್ನ ಮಾಡಿ ಅಷ್ಟು ಅಗಲ ಮಾಡಿ ಆ ಮುಷ್ಟಿಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದ. ಇದು ಕೈ ಅದು ಹಿಂಗೆ ಹೋಗ್ತದಿಲ್ಲ, ಹಿಂಗಂದಾಗ ಕೈ ದೊಡ್ಡದಾಯ್ತಲ್ಲ, ಅದು ಹೊರಗೆ ತಕ್ಕಂತದ, ಹೊರಗೆ ಬರವಲ್ತು ಕೈ ಹೊರಗೆ ಬರವಲ್ತು. ಆವಾಗ ಅದರ ಆಸೆ ಏನಾಯ್ತಂದ್ರೆ, ಕೋತಿಗಿಡ ಬಹಳ ಪ್ರಾಯಸ ಆಯ್ತು, ತೊಂದರೆ ಆಯ್ತಿಲ್ಲ. ಅಲ್ಲೇ ಬಿದ್ದು ಅದು ಒದ್ದಾಡಕತ್ತಿದ್ದೀವಿನ ಅದನ್ನ ಬಿಟ್ಟು ಹೊರಗೆ ಬರೋ ಉಪಾಯ ಗೊತ್ತಾಗಲ್ಲ ಅದಕ್ಕೆ. ಆವಾಗ ಯಾವ ಮಂಗವನ್ನು ಹಿಡಿಯೋನು ಬಂದ, ಸರಳವಾಗಿ ಅದನ್ನು ಹಿಡ್ಕೊಂಡ ಬಲೆಗೆ ಹಾಕೊಂಡ ಹೋಗಿಬಿಟ್ಟು ನೋಡಿ. ಅದರಂತೆ ಒಳಗ ಅದೇನ್ ಬೇಕಂತ ಕೋತಿ ಅಂದ್ರೆ, ಕೈ ತೆಕ್ಕವಾಗ ಬರವಲ್ತಲ್ಲ, ಒಳಗ ಯಾರ ನನ್ನ ಕೈ ಹಿಡ್ದಾರ ಅಂತಂತದ್ದು. ಬರವಲ್ತಂದ್ರೆ ಒಳಗೆ ಜಗ್ತದ, ಮತ್ತೆ ಯಾರು ಹಿಡಿಬೇಕಲ್ಲ. ನನ್ನ ಕೈ ಯಾರ ಹೊರಗೆ ಬರವಲ್ತು ತೆಕ್ಕಂದ್ರೆ ಎಷ್ಟು ಪ್ರಯಾಸ ಪಡ್ತೀನಿ, ಒಳಗೆ ಯಾರು ಹಿಡ್ದಾರಲಿ ಅಂತ ಅನ್ಕಂತ ನೋಡ್ರಿ. ಯಾರನ್ನ ಹಿಡ್ದಾರ? ಇಲ್ಲ. ತಾನು ಹಿಡಿದ ಹಿಡಿಯನ್ನ ಯಾವಾಗ ಬಿಡಬೇಕಿಲ್ಲ, ಬಿಟ್ಟಾಗ ಹೆಂಗ ಸರಳ ಹೋಗಿತ್ತು ಹಂಗ ಸರಳ ಹೊರಗೆ ಬರ್ತಿತ್ತು. ಅದರಂತೆ ಆರೋಪ ಮಾಡಿದಂಗಂತ ನಮ್ಗ ಪುರುಸತ್ತಿಲ್ಲ, ನಮ್ಗೆ ಅದಿಲ್ಲ ಇದಿಲ್ಲ. ಯಾಕಂದ್ರೆ ಅವರು ಹಿಡ್ದಾರ, ಇವ್ರು ಹಿಡ್ದಾರ, ಅವ್ರು ಹಿಡ್ದಾರ, ಇವ್ರು ಬಿಡವಲ್ರು, ಅವ್ರು ಬಿಡವಲ್ರು. ಅದಕ್ಕೆ ಮಹಾತ್ಮನದು ಅವಿವೇಕಿ ಎಂಬ ಮನಸ್ಸೇನದ, ಬುದ್ಧಿ ಇಲ್ಲದ ಮನಸ್ಸು. ಮೊದಲೇ ಹೇಳಿದ್ರಲ್ಲ, ಬುದ್ಧಿ ಸಹಿತವಾಗಿ ಮನಸ್ಸು ಹೋಗ್ಬೇಕು. ಅದೇನು ಮಾಡ್ಯದಂದ್ರೆ ಹಿಡ್ಕೊಂಡ ನೋಡ್ರಿ. ಮತ್ತೆ ಹೊರಗೆ ಹೆಂಗ್ ಬರ್ತದ? ಎಷ್ಟು ಒದ್ದಾಡು, ಎಷ್ಟು ಜನ್ಮ ಪರ್ಯಂತರ ನೀವು ಹೋಗು, ಮುಂದಕ್ಕೆ ಹೋಗಿ ಎಲ್ಲಿ ಬಿಡ್ತದ ನಿನ್ನ?
ಮತ್ತೇನು ಸರಳ ಅಂದ್ರೆ ನೀನು ಹಿಡ್ಕೊಂಡಿದ್ದೆ ಮನುಷ್ಯನಾಗ ಬಿಡು, ಮನೆ ತುಂಬಿರ್ಲಿ, ಮನೆ ತುಂಬಿರ್ಲಿ, ಹೆಂಡ್ರಿರ್ಲಿ, ಮಕ್ಕಳಿರ್ಲಿ, ಮೊಮ್ಮಕ್ಕಳಿರ್ಲಿ, ಅತ್ತೆ ಸೊಸೆ ಅಣ್ಣ ತಮ್ಮ, ಭಾಳ ಚಲೋ ಅಂತ. ಎಷ್ಟು ಜನ ಒಂದು ಮನೆಯಲ್ಲಿ ಭಾಳ ಚಂದ ಅಂದ್ರೆ ಪ್ರಸಿದ್ಧಿ ಈಗಿನ ಕಾಲದಲ್ಲಿ. ಅವರೇನು ನಮಗೇನು ಮಾಡಿಲ್ಲ, ನಾವು ಹಿಡ್ಕೊಂಡಿವಿ ನೋಡ್ರಿ ಎಲ್ಲಿ ಮನಸ್ಸಿನಲ್ಲಿ. ಅದಕ್ಕೆ ಅದು ಬಿಡು, ಮನುಷ್ಯನಾಗ ಬಿಡು, ನೀನು ಉಪಾಯ ಹೊರಗೆ ಬಂದ್ಬಿಡ್ತು ನೀನು. ಹೀಗೆ ಆ ಕೋತಿ ಆಡಿಸುವನು ಸರಳವಾಗಿ ಮಂಗನ ಹಿಡಿದಂತೆ ನಮಗೂ ಕೂಡ ಸರಳವಾಗಿ ಮೃತ ದೇವತೆ ಬಂದು ಪಾಶ ಹಿಡಿದು ಸರಳವಾಗಿ ಹಿಡ್ತಾಳ. ಆ ಮೃತ ದೇವತೆಗೆ ಏನು ಭಾಳ ಕಷ್ಟನೇ ಬೇಕಾಗಿಲ್ಲ, ಉಪಾಯ. ಹಾಗಾಗಿ ಪ್ರಪಂಚವು ನಮ್ಮನ್ನು ಏನು ಹಿಡಿದುಕೊಂಡಿಲ್ಲ, ನಾವು ಅದನ್ನು ಹಿಡಿದಿದ್ದೇವೆ. ನೋಡ್ರಿ, ವಿಚಾರ ಮಾಡಿದಾಗ ದೇಹ ಜೀವನನ್ನ ಹಿಡ್ಕೊಂಡದೋ ಅಥವಾ ಇಲ್ಲಂತಿರೋ? ಜೀವ ದೇಹವನ್ನ ಹಿಡಿದಿಲ್ಲ, ಹಿಡಿದಾನೇನು? ದೇಹ ಜೀವನನ್ನು ಹಿಡಿದಿಲ್ಲ, ಜೀವ ದೇಹವನ್ನು ಹಿಡಿದಿಲ್ಲ. ಆದರೂ ಕೂಡ ನಮ್ಗ ಜೀವನಿಗೆ ದೇಹ ಹಿಡ್ದಂಗ ನೋಡ್ರಿ. ಎಲ್ಲರೂ ಹಿಡೋದಿಲ್ಲ, ದೇಹ ನಾನು, ದೇಹ ನಾನು. ಹಾಗೆ ಮನೋಬುದ್ಧಿಗಳನ್ನ ನನಗೆ ಅರ್ಪಿಸು. ಯಾಕಂದ್ರೆ ಈ ಮಾತನ್ನ ಅರ್ಜುನನು ಕೇಳಿದ. ಅಬ್ಬಾ, ಎಷ್ಟು ಕಠಿಣವಾದ ಕೆಲಸ ಅಂದ. ಸಾಮಾನ್ಯನಪ್ಪ, ಎಷ್ಟು ಕಠಿಣ ಅದ, ಎಲ್ಲರಿಗಿದು ಸಾಧ್ಯವೇ ಕೃಷ್ಣ ಅಂದ ನೋಡ್ರಿ. ಎಲ್ಲರೂ ಇದಕ್ಕೆ ಸಾಧ್ಯವೇ? ಇದಕ್ಕಿಂತಲೂ ಸುಲಭವಾದ ಸಾಧನವನ್ನ ಹೇಳಬಾರದೇ ಕೃಷ್ಣ? ಭಾಳ ಕಷ್ಟ ಅದ ಬಿಡೋದು. ಎಲ್ಲೆಲ್ಲಿ ಬಿಟ್ಟು ಹೋದವರು ಮತ್ತೆ ಮರಳಿ ಬಂದಾರಲ್ಲ. ಒಂದು ಕಥೆ ಹೇಳ್ತೀನಿ, ಉಳ್ಕಂತವ್ ನಿಮ್ಮಲ್ಲಿ ಕೇಳಿರಿ. ಒಂದು ಊರಲ್ಲಿ ಗಂಡ ಹೆಂಡತಿ ಇಬ್ಬರಿದ್ರು, ಮಗುನು ಇದ್ದ. ಆದರೆ ಆತ ಈ ಪ್ರಪಂಚದ ಕೆಲವೇ ವರ್ಷಗಳಲ್ಲಿ ಆತನಿಗೆ ಯಾವುದೋ ಜಿಗುಪ್ಸೆ ಬಂತು. ಈ ಸಂಸಾರ ಮುಗಿಲಾರ್ದು, ಇದನ್ನು ಬಿಡಬೇಕು ಅಂತಕ್ಕಂಥ ದೃಢ ನಿರ್ಧಾರವನ್ನು ಮಾಡಿ ಹೆಂಡತಿಗೆ ಒಂದು ದಿವಸ ಕೇಳಿದ, ನೋಡು, ನನಗೆ ಸಂಸಾರದ ಮೇಲೆ ನಿರಾಸಕ್ತಿ ಅದ, ಆಸಕ್ತಿ ಇಲ್ಲ. ಹಾಗಾಗಿ ನೀನು ಅಪ್ಪಣೆಯನ್ನು ಕೊಟ್ಟರೆ ಈ ಪ್ರಪಂಚವನ್ನು ಬಿಟ್ಟು ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ. ಸಾಧ್ವಿಮಣಿ ಹೆಂಡತಿದ್ಲು ನೋಡ್ರಿ. ಮತ್ತು ಒಂದು ಮಗನ, ಆ ಮಗ ದೊಡ್ಡವನಾದ್ಮೇಲೆ ನೀವು ಹೋದ್ರೆ ಭಾಳ ಚೆನ್ನಾಗಿತ್ತು, ಬೇಡ ಅಂತಲ್ಲ. ಈಗ ನೀವು ಬಿಟ್ಟು ಹೋದರೆ ಭಾರ ನನಗೆ ಬಹಳ ಆಗ್ತದ ಅಂದಾಗ, ಇಲ್ಲ, ನೀನು ಹೇಗಾದರೂ ನಿಭಾಯಿಸ್ತದಿ, ನಾ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗ್ತಿದ್ದೀನಿ, ನಿನ್ನ ಸಹಕಾರ ನನಗೆ ಬೇಕು ಅಂತಾಗ, ಆಯಿತು ಆಯಿತು ಹೋಗ್ರಿ. ಆತ ಹೋದ 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 ತಿಂಗಳ, 2 ತಿಂಗಳಾಯ್ತು, 4 ತಿಂಗಳ, ವರ್ಷ, 2 ವರ್ಷ, 4 ವರ್ಷ, 10 ವರ್ಷ ಆಯ್ತು. ಈ ಕಡೆ 10 ವರ್ಷದ ನಂತರ ಆ ಊರಲ್ಲಿರ್ತಕ್ಕಂಥ ಜನ ಈಗ ಹೆಂಗ ಪ್ರಯಾಗಕ್ಕ, ಆಮೇಲೆ ಇದು ಕೋತಲ್ಲಿ ಈಗ ರಾಮ ಮಂದಿರ, ಅಯೋಧ್ಯ, ಕಾಶಿಗೆ ಹೆಂಗೆ ಹೋಗ್ತಾರ, ಅವರು ಕೂಡ ಊರ ನೇಮಕ ಮಾಡಿದರು. ನಾವು ಕಾಶಿಗೆ ಹೋಗ್ತೀವಿ, ನೀವು ಬರ್ತೀರೇನನ್ನ. ಅವಾಗ ಅವರು ಒಬ್ಬರ ಜೊತೆ ಇನ್ನೊಬ್ಬರ ಜೊತೆ ಒಂದು 10-15 ಮಂದಿ ಆದರು. ಅದ್ರಾಗ ಮುಖ್ಯ ಮನುಷ್ಯ ಏನಿದ್ದ, ಯಾತ್ರೆಗೆ ಮುಖ್ಯ ಮನುಷ್ಯನ ಮನೆ ಪಕ್ಕನೇ ಈ ಅಮ್ಮನ ಮನೆ ಇತ್ತು. ಪಕ್ಕದ ಮನೆಯನ್ನು ಕೇಳಮ್ಮ, ಪಾಪ ಬಂದ್ರೆ ಆಕೆನ ಕೂಡ ಕರ್ಕೊಂಡು ಹೋಗೋಣ ಅಂತ ವಿಚಾರ ಮಾಡಿದ್ರು. ನೋಡಮ್ಮ, ಹಿಂಗೆ ನಾವು ಕಾಶಿಗೆ ಹೋಗ್ಬೇಕಂತ ಮಾಡೀವಿ, ಅದಕ್ಕೆ ನೀ ಬರ್ತೇನೆ, ಇಷ್ಟು ಜನ ಹೊಂಟೀವಿ ಅಂದರು. ಆಕೆ ಎಲ್ಲ ವಿಚಾರ ಮಾಡಿದ್ಲು. ಆವಾಗ ಆತ ಹೇಳ್ದ, ಇಲ್ಲ ಬಂದ್ಬಿಡಮ್ಮ, ನಿನ್ನ ಕರ್ಕೊಂಡು ಹೋಗ್ತೀವಿ. ತಿರ್ಗ ನಾವು ಹೋಗೋದಿಲ್ಲ, ಅಯೋಧ್ಯ ಮೊದಲು ಯಾರು ನೋಡಿಲ್ಲ,
ಭಾಳ ಹೇಳಿದಾಗ ಆಯಿತು ನಾನು ಬರ್ತೇನಂತ ಹೇಳಿದ್ಲು, ತಯಾರಾದರು. ಆ ದಿನಾಂಕ ಪ್ರಕಾರ ಹೊರಟೇ ಬಿಟ್ರು. ಅವ್ರು ಏನೇನು ನೋಡಬೇಕು ಅಲ್ಲಿ ನೋಡಿದ್ರು. ಕೊನೆಗೆ ಕಾಶಿಗೆ ಬಂದರು. ಕಾಶಿಗೆ ಒಂದು ಗಂಗಾ ಸ್ನಾನವನ್ನು ಮಾಡಿದರು, ಆರತಿ ಮಾಡಿದರು, ಎಲ್ಲ ಪುಷ್ಪಗಳನ್ನು ತಗೊಂಡ್ರು, ಹೂವನ್ನು ತಗೊಂಡ್ರು, ದರ್ಶನಕ್ಕೆ ಹೋದರು. ವಿಶ್ವನಾಥನ ದರ್ಶನ ಮಾಡಿಕೊಂಡ್ರು. ಮಾಡಿ ಎಲ್ಲರ ಲೈನಿಗೆ ಬರ್ತಾಯಿದ್ರು. ಮತ್ತು ಒಂದೇ ಕಡೆ ಇರ್ಬೇಕಲ್ಲ ಎಲ್ಲರೂ, ಯಾರನ್ನ ತಪ್ಪಿಸ್ಕೊಂಡ್ರಂತ ಲೈನ್ಗೆ ಹೋಗ್ತಿದ್ರು. ದರ್ಶನ ಮಾಡಿದ ಮೇಲೆ ಮುಂದೆ ಇವರು ಮುಂದೆ ಇದ್ದವ್ರು ಮುಂದೆ ಹೋಗೋದಲ್ಲ, ಅವರಿಂದ ಇವರು ಹೋಗ್ತಿದ್ರು. ಆವಾಗ ಸ್ವಲ್ಪ ದೂರ ಹೋದ್ಮೇಲೆ ಕೆಲವು ಜನ ಹಿಂಗೆ ಹೋಗ್ತಿದ್ರು, ಕೆಲವು ಜನ ಈ ಮಾರ್ಗಕ್ಕೆ ಹೋದ್ರು. ಇವರಿಗೆ ಚಿಂತೆ ಆಯ್ತಲ್ಲ, ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು. ಅವಾಗ ಕೇಳಿದ್ರು, ಈ ಕಡೆ ಜನ ಹೋಗ್ತಾರಲ್ರಿ, ಯಾಕೆ ಅಲ್ಲಿ ಏನಾದ ನೋಡೋದು ಅಂತ ಕೇಳಿದ್ರು. ಏನ್ರಿ ವಿಶ್ವನಾಥನಕ್ಕಿಂತ ನೋಡ್ತಕ್ಕಂಥದ್ದಾದ ಏನಾದ್ರಿ? ಅಲ್ಲೊಬ್ಬ ಋಷಿ ತಪಸ್ಸು ಮಾಡಿದ ಜಾಗ ಅದ, ಋಷಿ ಕುಂತನ, ಅವನು ಮಹಾಳ ನಿರ್ಮೋಹಿಯಾನ, ತ್ಯಾಗ ಪುರುಷನ. ಆ ಜಾಗಕ್ಕೆ ಹೋಗಿ ಅವರ ದರ್ಶನವನ್ನು ತಗೊಂಡು ಆಶೀರ್ವಾದದೊಳಕ ಈ ಜನ ಹೋಗ್ತಾರಂದ್ರು. ಆವಾಗ ಮಂದಿ 10-15 ಮಂದಿಗೆ ಇಲ್ಲಿ ತನಕ ಬಂದೀವಿ, ನಾವಿಷ್ಟು ಹೋಗಂದ್ರು ಅವರು. ಆಯ್ತು, ಆ ದಾರಿ ಹುಡಿದ್ರು, ಮುಂದಿನವರು ದರ್ಶನ ಮಾಡಿ ಕೇಳೋದು, ಆಶೀರ್ವಾದ ಮಾಡೋದು, ಹೋಗದೆ ಅಲ್ಲಿ ಜಲ್ದಿ ಹೋಗು, ಜಲ್ದಿ ಸಮಯ ಇಲ್ಲ ಇಲ್ಲಿ ಅಷ್ಟು ಜನ. ಇವ್ರ ಪಾಳೆ ಬಂತು, ಇವ್ರ ಪಾಳೆ ಬಂತು. ಮುಂದಿದ್ದವರು 4 ಮಂದಿ ನಮಸ್ಕಾರ ಮಾಡಿದ್ರು. ಈ ಎಂಬಿದ್ಲಲ್ಲ, ಆಕೆ ಹೋಗಿ ಪಾದಕ್ಕೆ ಹಿಂಗೆ ಬಗ್ಗಿ ಸೆರಗ ಹಾಕ್ಯಂಡು ತುಂಬ ನಮಸ್ಕಾರ ಮಾಡಕ್ಕೆ ಹೋದ್ಲು. ಆತ ಏನು ಮಾಡಿದ, ಬಗ್ಗಿ ಮಗನ ಮದುವೆ ಆಯ್ತಿಲ್ಲ ಅಂತ ಕೇಳ್ದ. ಮಗನ ಮದುವೆ ಮಾಡಿದ್ದಿಲ್ಲ ಅಂತ ಕೇಳ್ದ ಅವನು. ಆವಾಗ ಸೆರಗ ತೆಗೆದ ನೋಡ್ತಾಳ, ಮನುಷ್ಯನಿಗೆ ಅನ್ಕೊಂಡ್ಲು ಇವ ನಮ್ಮವ್ವ ಅನ್ನಲ್ಲ. ಇವನು ಸಾಧಲ್ಲ ಸಂತಲ್ಲ, ಇವನು ನಮ್ಮವ. ಹೊರಗೆ ಬಂದ್ಮೇಲೆ ಎಲ್ಲರಿಗೆ ಹೇಳಿದ್ಲು, ಈ ಎಲ್ಲರೂ ನಮಸ್ಕಾರ ಮಾಡಲಿಲ್ಲ, ಅವ್ರು ಯಾರಂದ್ರೆ ನಮ್ಮವನೇ, ಮನೆ ಬಿಟ್ಟು ಬಂದಿದ್ನಲ್ಲ ಅವನೇ ನೋಡೋಣ. ಹಿಂಗ ಎಂಥವ್ರು ಕೂಡ ಬಹಳ ಮಂದಿ ಯಾರ. ಹೀಗೆ ಈಗಿನ ಕಾಲದಲ್ಲಿ, ಯಾಕಂದ್ರೆ ಸುಲಭವಾಗಿ ಸಾಧನೆಗಳನ್ನು ಇಲ್ಲಿ ಮಹಾತ್ಮ ಹೇಳ್ತಾ ಇರ್ತಾರೆ. ಬಿಡೋದು ಬಹಳ ಕಷ್ಟ ಅದ. ಅದಕ್ಕೆ ಸುಲಭವಾದ ಸಾಧನ ಯಾರು ಹೇಳಿದರು? ನಿಜಗೊಂಡ್ರು ಹೇಳಿದ್ರು ನೋಡ್ರಿ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವನೀಗೆರಬೇಡ, ಮನೆ ಮಾರು ದರಿಯಲು ಬೇಡ, ಇನಿತ ಜ್ಞಾನವ ಸಂಚರಿಸಲು ಅಘವೆಲ್ಲವೂ ಪೋಪದು, ಅದರಿಂದ ನಂಬು ಜ್ಞಾನವನೇ. ಈ ಜಗತ್ತಿನಲ್ಲಿ ಯಾವುದು ಸುಲಭ ಅದ ಅದು ಕಠಿಣ ಆಗ್ಯದ, ಯಾವುದು ಕಠಿಣ ಆಗ್ಯದ ಅದೇ ಸುಲಭ ಆಗ್ಯದ ನೋಡ್ರಿ. ಸುಮಾರು ನಾವೆಲ್ಲರೂ ಒಂದು 25, 26, 27 ವರ್ಷ ಈ ಸುಲಭ ಜ್ಞಾನ ಸಾಧನೆ ಮಾಡಕ್ಕೆ ನಾವು ಏನು ಖರ್ಚು ಮಾಡಿವಂತಿಲ್ಲಿ ಜ್ಞಾನಕ್ಕೋಸ್ಕರವಾಗಿ. ದಾನಕ್ಕೋಸ್ಕರವಾಗಿ ನೀವೇನೇನೋ ಮಾಡಿರ್ಬೋದು, ಗುರುಕಾಯಿ ಇಲ್ಲಂತಲ್ಲ, ಜ್ಞಾನಕ್ಕೋಸ್ಕರವಾಗಿ ಮಾಡಿದ್ವಿ. ಇದು ಬೇಕಾಗಿಲ್ಲ. ಏನಿದಕ್ಕ ಜ್ಞಾನಕ್ಕೆ ಏನು ಬೇಕು ಅಂದರೆ ನಿನ್ನ ವಿಚಾರಗಳೇ ಬೇಕಾಗಿದೆ ಇಲ್ಲಿ, ನಿನ್ನ ಗುಣಗಳೇ, ನಿನ್ನ ವಿವೇಕವೇ ಇಲ್ಲಿ ಮುಖ್ಯ ಕಾರಣ ಅದ. ಆದ್ದರಿಂದ ಅಥಾ ಚಿತ್ತಂ ಸಮಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿ ಚಾಪ್ತುಂ ಧನಂಜಯ ಅಂತ ಇಲ್ಲೊಂದು ಮಾತು ಹೇಳಿದ್ರು. ಅಂದರೆ ಒಂದು ಚಿತ್ತ ಏನದ ಭಗವಂತನಲ್ಲಿ ಸಮಾಧಾನ ಪಡಿಸಲು ಶಕ್ತನಾಗದಿದ್ದರೆ, ನಾವು ಯಾವಾಗ ಸ್ವತಂತ್ರ ನಡಿಲಿಕ್ಕೆ ಶಕ್ತಿ ಇಲ್ಲ ಅಂದರೆ ಇನ್ನೊಬ್ಬರ ಆಶ್ರಯವನ್ನು ನಾವು ಮಾಡಬೇಕು. ಬಡಿಗಾದ್ರೆ ಹಿಡಿಬೇಕು, ಇಲ್ಲ ಕೈ ಕೊಡ್ರಪ್ಪ ಅನ್ಬೇಕು, ಗ್ವಾಡನ್ನು ಹಿಡ್ಕೋಬೇಕು, ಏನನ್ನ ಉಪಾಯ ಮಾಡಬೇಕಲ್ಲ. ಶಕ್ತಿ ಇದ್ದವನು ಬಡಿಗೆ ಕೈ ಹಿಡ್ಕಂತಾನೇನು, ಹಿಡ್ಕೊಂಡ್ರೆ ಬಿಡ ಅಂತಾನೆ. ಹಾಗೆ ಇಲ್ಲಿ ನೇರವಾಗಿ ಆಗದಿದ್ದರೆ ಇದಕ್ಕೆ ಅಭ್ಯಾಸ ಯೋಗ ಕ್ರಮದಿಂದ
ಅಭ್ಯಾಸವನ್ನು ಮೆಲ್ಲನೆ ಯಾವಾಗ ಮಣ್ಣು ತಿನ್ನುವ ಹುಡುಗನಿಗೆ ಹಣ್ಣನ್ನು ತಿನ್ನಿಸಿ ಮಣ್ಣನ್ನು ಬಿಡಿಸಿದಂತೆ ಮಣ್ಣಿನ ಅಭ್ಯಾಸ ಅದ, ಬಹಳ ದಿನದ ಅದ, ಅದು ಅಯೋಗ್ಯ ಅದ, ಗೊತ್ತಿದ್ದು ಅದು ತಿಂತದ, ಅದನ್ನು ಬಿಡಿಸ್ಬೇಕಲ್ಲ. ಒಂದೇ ಸಲ ಮಣ್ಣು ಬೇಡ ಅಂದರೆ ಹತ್ತ ಬಿಡ್ತದೆ, ಸಮಾಧಾನ ಆಗಲ್ಲ. ಚೀರಿದ ಅಂತ ಹತ್ತಿದ್ದೆ ಅದು ಒಂದೇ ಸಲ ಬಿಡಿಸಿದರೆ ಆ ಮಗು ಬದುಕದ ಕಷ್ಟ, ಅಷ್ಟು ಚಿಂತೆ ಆಗ್ತದೆ. ಅದಕ್ಕೆ ಮೆಲ್ಲನೆ ಸ್ವಲ್ಪ ಮಣ್ಣು ಕಡಿಮೆ ಮಾಡೋದು, ಹಣ್ಣು ಕೊಡೋದು, ಹಣ್ಣು ಹೆಚ್ಚಿಗೆ ಮಾಡ್ಕ್ಯಾಂತ ತಿನ್ನಿಸಿ ಮಣ್ಣನ್ನು ಪೂರ್ಣ ಬಿಡಿಸ್ಬೇಕು. ಇದು ಉಪಾಯ. ಅದಕ್ಕಾಗಿ ಚಿತ್ತ ಎಂಬುದು ಮನಸ್ಸನ್ನುವಂಥದ್ದು ವಸ್ತು ಒಂದೇ, ಅದು ಮನಸ್ಸು ಅನ್ನೋದು. ಮನೋನಿಗ್ರಹವು ಸಾಮಾನ್ಯವಲ್ಲ. ನೀನು ಹೇಳಿದಂಗ ಮನಸ್ಸನ್ನು ನಿಗ್ರಹ ಮಾಡೋದು ಸಾಮಾನ್ಯ ಅಲ್ಲ. ಮೊನ್ನೆನೇ ಹೇಳಿದ ಅರ್ಜುನ ಕೃಷ್ಣನ ಕೇಳಿದಂತ, ಮನಸ್ಸು ನಿಗ್ರಹ ಆಗ್ತಿಲ್ಲ, ಏನು ಮಾಡಂದ್ರೆ ಕೃಷ್ಣ ಅಂದರೆ, ಆ ಮನಸ್ಸು ಏನದ ಅದು 2-3 ಗುಣಲಕ್ಷಣದಿಂದ ಕೂಡ್ಯದ. ಅದು ಮೊದಲೇ ಚಂಚಲ ಸ್ವಭಾವ, ಗಾಳಿ ತತ್ವದಿಂದ ಹುಟ್ಟ್ಯದ. ಆ ಕಾರಣದ ಗುಣ ಏನದ ಕಾರ್ಯದಲ್ಲಿ ಆದ. ಮತ್ತು ಮನಸ್ಸು ವಾಯುತತ್ವದಿಂದ ಆಗಿರಲಿಲ್ಲ, ಮತ್ತು ಅದರ ಲಕ್ಷಣ ಇದ್ರಲ್ಲ, ಅದನ್ನು ಹೆಂಗೆ ಸ್ಥಿರ ಮಾಡ್ತಿದ್ದ ನೀನು. ಆಮೇಲೆ ಅದು ಸಮರ್ಥವಾದ ಮನಸ್ಸು ನೋಡಲಿಕ್ಕೆ ಕಾಣೋದಿಲ್ಲ, ಅದರಲ್ಲಿದ್ದಂಥ ಸಾಮರ್ಥ್ಯ ಯಾರಲ್ಲಿ. ಅದಕ್ಕೆ ಮನಸ್ಸು ಮಾಡಿದ್ರೆ ಬೇಕಾದಂತೀವಿ ನಾವು ಅಂತೀವಿಲ್ಲ. ಮತ್ತೆ ಹೆಂಗಂದಿ? ಶರೀರ ಆದ, ಹಣ ಆದ, ಧನ ಆದ, ಕನಕಾದ, ಕೈಯಾವ, ಕಾಲಾವ, ಇವ್ಯಾವನ್ನ ಮಾಡಿದ್ರೆ ಬೇಕಾದ ಆತ ಅಂತ ಹೇಳ್ಬೋದಾಗಿತ್ತಲ್ಲ. ಸುಮ್ಮನಿರಪ್ಪ, ಮನಸ್ಸು ಮಾಡಿದ್ರೆ ಬೇಕಾದ ಆತ, ಅದು ಬಲ ಅದ. ಹಾಗಾಗಿ ಅರ್ಜುನ ಅದನ್ನ ನೋಡಿ ನೀ ಏನನ್ನ ಸ್ಥಿರ ಮಾಡಿ ಏನಾದರೂ ಕಾರ್ಯ ಮಾಡ್ಬೇಕಂದ್ರೆ ಯಾವ ಕಾರ್ಯ ಆಗೋದಿಲ್ಲ. ಅದಕ್ಕೆ ಈಗ ಯುದ್ಧ ಮಾಡ್ಬೇಕಾದ್ರೆ ಅದನ್ನ ನೋಡಿಕೆ ಅಂತ ಕುಂತ್ರು ಮುಗಿಯೋದನ್ನಲ್ಲ, ಮುಗಿಸೋಕೆ ಬಂದಿಲ್ಲ ಯಾರಿಗೆ. ಏನು ಮಾಡ್ಬೇಕು ಈಗ? ಮನಸ್ಸಿಗೆ ಸಾಕ್ಷಿಯಾಗಿ ನೋಡೋದು ಕಲಿ ಅಂದ್ರು. ಮನಸ್ಸಿಗೆ ಸಾಕ್ಷಿ ಇದು ಮುಖ್ಯ, ಆವಾಗ ಬೇಕಾದ ಕಾರ್ಯ ಆಗ್ತದೆ ನೋಡಿ. ಅದರಂತೆ ಸಂಸಾರ ವಾಸನೆಗಳನ್ನು ಒಮ್ಮೆಲೆ ಬಿಡಬೇಕಂದ್ರೆ ಹೇಗೆ ಸಾಧ್ಯ? ಮಣ್ಣು ಬಿಡಬೇಕಂದ್ರೆ ಆಗದು. ಮಣ್ಣೇನು ಅನಂತ ಜನ್ಮದಿಂದ ಮಣ್ಣು ತನಕಂತ ಬಂದಿದ್ದೆ ನೀನು. ಈ ಜನ್ಮದಲ್ಲಿ ಯಾವುದೋ ಮಧ್ಯಕಾಲದಲ್ಲಿ ಒಂದಿಷ್ಟು ಮಣ್ಣು ತಿನ್ನೋದು ಕಲ್ತಿ ಇದನ್ನೇ ಬಿಡಕ್ಕೆ ಅಸಾಧ್ಯ ಅಂದಾಗ ಜನ್ಮ ಜನ್ಮಾಂತರದ್ದು ಹೆಂಡ್ರು ಮಕ್ಕಳದು ಸಂಸಾರ ಅಂದ್ರೆ ಮತ್ತೆ ಅದೇ ದೇಹ ಅಂತ ಹಿಡ್ಕೋಬೇಕು. ಹಾಗೆ ಈ ರೀತಿ ನಾವು ಒಮ್ಮೆಲೆ ಬಿಡಬೇಕಂದ್ರೆ ಸಾಧ್ಯವಾದ ಮಾತೇ ಅಲ್ಲಂತ ಅಲ್ಲಿ ಹೇಳ್ತಾ ಬಂದರು. ಆ ಕಾರಣದಿಂದ ಮನಸ್ಸಿಗೆ ಪ್ರವೃತ್ತಿಯಲ್ಲಿಯೇ ಪಕ್ಷಪಾತ. ಹೇಗೋ ಕಷ್ಟದಿಂದ ಪ್ರವೃತ್ತಿಯ ಕಡೆಗೆ ತಿರುಗಿಸಬೇಕು. ಪ್ರವೃತ್ತಿ ನಿವೃತ್ತಿ ಅಂತ ನಾವು ಶ್ರೇಯಸ್ಸಿನ ಕಡೆ ತಿರುಗಿಸ್ಬೇಕು ಮನಸ್ಸನ್ನ ಪ್ರಯತ್ನ ಮಾಡಿ. ಹೌದಿಲ್ಲ? ಅದನ್ನ ತಿರುಗಿಸ್ಬೇಕು. ಅದನ್ನು ತಿರುಗಿಸ್ಬೇಕಂದ್ರೆ ಏನು ಮಾಡಬೇಕು? ಯಾವ ಭಗವಂತ ಈ ಜಗತ್ತಿನಲ್ಲಿ ತಾನೇ ಅವತರಿಸಿ ತಾನೇ ವೇದಗಳಲ್ಲಿ ವೈದಿಕ ಕರ್ಮಗಳಂತ ಏನು ಮಾಡಲ್ಲ, 3 ಕಾಂಡದಲ್ಲಿ ಜನ್ಮ ಜನ್ಮಾಂತರದಿಂದ ನಮ್ಮ ದಾರಿ ಈ ಕಡೆ ಇಡೋದ ಮನಸ್ಸು. ಕರ್ಮ ಮಾಡಿದರೆ ಸಮಾಧಾನ. ಅದಕ್ಕೆ ನೀನನ್ನ ಹೋಗಿ ಏನನ್ನ ಕೊಟ್ಟು ಬಾ, ದೇವರಿಗೆ ಬಂಗಾರ ಕೊಟ್ಟು ಬಾ, ಬೆಳ್ಳಿ ಕೊಟ್ಟು ಬಾ ಅಂತ ಹೇಳಿದ್ರೆ ಹೌದಲ್ಲಪ್ಪ ನಾನು ಹೆಂಗನ ಮಾಡಿ ಸಾಲಾದ್ರೆ ಬರೋಲ್ಲ, ಹೋಗಿ ಮಾಡಿ ಬರ್ಬೇಕಂತ. ಅದಕ್ಕೆ ಈಗ ತಿರುಗಿಸೋದು ಎಲ್ಲಿ ಈ ಮನಸ್ಸನ್ನ ವೇದಾಂತದ ವಾಕ್ಯದ ಕಡೆ ತಿರುಗಿಸ್ಬೇಕು.
ಆವಾಗ ತಾನೇ ದರ್ಶನ ಆಗ್ತದೆ. ದಾರಿ ಹಿಡಿದಿಲ್ಲ, ನೀವು ಊರು ಮುಟ್ತಿದ್ದಿ. ವೈದಿಕ ಕರ್ಮದ ದಾರಿಯನ್ನು ಹಿಡಿದಿದ್ದಿ, ಈಗ ನಿತ್ಯವಾದ ಮೋಕ್ಷವನ್ನು ಬಿಡ್ತಿದ್ದಿ. ಮೋಕ್ಷದ ದಾರಿನೇ ಬೇರೆ, ಭೋಗದ ದಾರಿನೇ ಬೇರೆ. ಆ ಕಾರಣದಿಂದ ಇನ್ನೊಂದು ದೈವಿ ಸಂಪತ್ತು ಶರೀರವೆಂಬ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವೆರಡು ಸೈನ್ಯಗಳು, ಒಂದು ಪ್ರವೃತ್ತಿ, ಇನ್ನೊಬ್ಬಳು ನಿವೃತ್ತಿ. ಪ್ರವೃತ್ತಿಯಲ್ಲಿ ಮೋಹ, ನಿವೃತ್ತಿಯಲ್ಲಿ ನಿರ್ಮೋಹ. ಮತ್ತೆ ಯಾರ ಕಡೆ ಹೋಗ್ತಿದ್ ನೀನು? ನಿರ್ಮೋಹದ ಕಡೆ ಹೋಗ್ಬೇಕಲ್ಲ. ಹಾಗಾಗಿ ಈ ಪ್ರವೃತ್ತಿಯ ಸಂತತಿ ಯಾರಂದ್ರೆ ಕೌರವರು, ನಿವೃತ್ತಿಯ ಇದು ಯಾರಂದ್ರೆ ಪಾಂಡವರು. ಹಾಗಾಗಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇವೆರಡು ಸೈನ್ಯಗಳಂತ. ಯಾರ ನಡೆದ ಯುದ್ಧ? ಅಧರ್ಮ ಧರ್ಮದ ನಡೆದ ಯುದ್ಧ. ಅಸುರಿ ಸಂಪತ್ತು, ದೈವಿ ಸಂಪತ್ತು, ಪ್ರವೃತ್ತಿ ಸಂಪತ್ತು, ನಿವೃತ್ತಿ ಸಂಪತ್ತು. ಹೀಗೆ ನಮ್ಮ ಮನಸ್ಸು ಒಂದು ಕಳ್ಳಗೊಡ್ಡು, ಅದು ಕಳ್ಳ ಎಮ್ಮೆಯಾಗಿ ಓಡುತ್ತೆ. ಅದು ಕಳ್ಳ ಎಮ್ಮೆ ಏನು ಮಾಡ್ತದ? ಅದು ಗೂಟಕ್ಕೆ ಕಟ್ಟಿದ್ರೆ ನಿಂದ್ರಂಗೆಲ್ಲ, ಓಡಿಕೆ ಅಂತಿರ್ಬೇಕು. ಅದು ಕಳ್ಳೆಮ್ಮೆ ಕಟ್ತಾರಲ್ಲ, ಗುದಿ ಕಟ್ತಾರೆ. ಯಾಕಂದ್ರೆ ಪ್ರತಿಬಂಧಕ ಅಂತ, ಓಡಕ್ ಬರಂಗ ಅಂತ ಗುದಿ ಕಟ್ತಾರ. ಅದೇ ರೀತಿ ಇಲ್ಲಿ ಮನಸ್ಸು ಕಳ್ಳ. ಅದು ಎಮ್ಮೆ ಹೆಂಗೆ ಕಳ್ತಾನ, ಇದನ್ನು ಕಳ್ತನ ಮಾಡ್ತದೆ. ಇದಕ್ಕೆ ಯಾವ ಗುದಿ ಕಟ್ಬೇಕು? ಇದಕ್ಕೆ ಯಾವುದು ಗುದಿಗೆ ಅಂದರೆ, ಇದಕ್ಕೆ ವೈರಾಗ್ಯವೆಂಬ ಹಗ್ಗದಿಂದ ಬಿಗಿದು ಅಭ್ಯಾಸವೆಂಬ ಒಳ್ಳೆಯ ಮೇವು ಹಾಕಬೇಕು. ಹಾಕಿದಾಗ ಅದರಲ್ಲಿ ರುಚಿ ದೊರೆಯಿತೆಂದರೆ, ಅದಕ್ಕೆ ರುಚಿ ಆಯಿತು ಅಲ್ಲಿ ಅಂದಾಗ ಆಮೇಲೆ ಅಟ್ಟಿದ್ರವರೆಗೆ ಹೋಗೋದು. ಮನಸ್ಸು ಹೊರಗೋಗೋ ಬಾಗಿಲು ಮುಚ್ಕೊಂಡು ಯಾಕೆ ಕುಂದ್ರದು ಸುಮ್ಮ ಅಂತ ಏನು ಮಾಡಬೇಕು? ಹೋಗಂದ್ರೆ ಹೋಗೋದಿಲ್ಲ. ಅದು ಮೊದಲು ಬಾಗಿಲು ಹಾಕಿದ್ನು ಯಾವಾಗ ತಿರ್ತಿರಿ ಹೋಗ್ತೀನಿ ಮನಸ್ಸು ಹೊರಗೆ. ಈಗ ಹೋಗಲ್ತು, ಯಾಕಂದ್ರೆ ಅದಕ್ಕೆ ಹಿಡಿಸೋದು. ಈಗ ಇಲ್ಲಿ ಸುಖ ಅದಪ್ಪ ಅಂತ ಅನಿಸ್ಬಿಟ್ಟ, ಮುಗಿದೋಯ್ತು. ಹೀಗೆ ಸಿಕ್ಕ ಈ ಒಂದು ರುಚಿ ಸಿಕ್ಕುವವರೆಗೆ, ಕಷ್ಟ ಆದವರೆಗೂ ಅಭ್ಯಾಸ ಮಾಡುತ್ತಲೇ ಇರ್ಬೇಕು ನೋಡ್ರಿ. ಇದು ನಿಜವಾದ ಸಾಧನ ಅನ್ನುವಂಥ ಮಾತನ್ನು ಹೇಳ್ತಾ, ಅಭ್ಯಾಸ ಯುಗೇನ ತಥೋ ಮಾಂ ನಿತ್ಯಾಪ್ತುಂ ಧನಂಜಯ ಎಂಬುದು ಕೃಷ್ಣನ ಅಧಿಕಾರವಾಣಿಯನ್ನ ಅರ್ಜುನನಿಗೆ ಈ ಶ್ಲೋಕದಲ್ಲಿ ಬೋಧಿಸಿದ ಅನ್ನುವಂಥ ಮಾತನ್ನ ನೀವು ತಿಳಿತಾ, ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಶಿವಾಯ ನಮಃ 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 ಈ ಬಿತ್ತು ಕೊಡು, ಈ ಬಿತ್ತಿ. ಶಿವಾಯ ನಮಃ 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 ಈ ಕಡೆ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ
ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ 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 ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯತು ಜಗದಾಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಗಣಮತವನು ಮೋದಾದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡು ಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಗೋಚರದ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿಂ ಮುಸಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಭಗವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ श्री सद्गुरु अभिनव महाराज की सकल साधु संत महाराज की जय मंगलम जय नमः पार्वती शिव नमः